ನಮಸ್ಕಾರ ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು 2 ಗಂಟೆಗಳ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ನಾನು ಸೌಮ್ಯ ರಮಕಾಂತ್. संहारः सकललोकाय सर्वभूताय सत्य साक्षात्करा ओम शिवोऽहं रुद्रनामं भजेऽहं हर 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 महादेव. ಹೌದು ವೀಕ್ಷಕರೇ, ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾದ ಇವತ್ತು ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನ 2 ಗಂಟೆಗಳ ಕಾಲ ಮಾಡ್ತೀವಿ. 8 ಗಂಟೆಗೆ ಪ್ರಾರಂಭ ಆಗಿರುವಂತಹ ಕಾರ್ಯಕ್ರಮ 10 ಗಂಟೆಯವರೆಗೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಗುರುಜಿ ಸಾಕಷ್ಟು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಶಿವರಾತ್ರಿ ಹಬ್ಬದ ಮಹತ್ವ ಏನು, ಯಾವ ರೀತಿ ಶಿವನನ್ನ ಆರಾಧನೆ ಮಾಡಬೇಕು, ಈ ಎಲ್ಲ ವಿಚಾರವನ್ನ ಗುರುಜಿ ನಿಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಗುರುಜಿ ನಮಸ್ಕಾರ, ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಗುರುಜಿ, ಇವತ್ತು ಶಿವರಾತ್ರಿ ಹಬ್ಬ, ನಮ್ಮ ವೀಕ್ಷಕರಿಗೆ ಮೊದಲಿಗೆ ಏನು ಹೇಳ್ತೀರಾ ಅಂತ? ಮೊದಲು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಶಿವ ಒಲಿದರೆ ಸಂಕಷ್ಟಗಳ ಒಂದೆನಗಿಲ್ಲ, ಶಿವ ಮುನಿದರೆ ಜಗತ್ತೇ ಉಳಿಯುವಂತಿಲ್ಲ. ಆದರೆ ಶಿವನ ಆರಾಧನೆ ಮಾಡುವಂತಹ ರೀತಿ ಭಗವಂತನ ಬಹಳ ಬೇಗ ಒಲಿಸ್ಕೊಳ್ಬಹುದು. ಬಹಳ ಬೇಗ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವನು ಅಂದರೆ ಸಾಂಬ ಸದಾಶಿವ ಮಾತ್ರನೇ. ಶಿವನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡಿದ್ರೂ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೋದು. ಹಾಗಾಗಿ ಹಿಂದಿನ ಪರಂಪರೆಯಿಂದ ಋಷಿಮುನಿಗಳ ಕಾಲದಿಂದಲೂ ಯಾರೇ ಆದರೂ ಸಹಿತ ಮೊದಲು ಶಿವನ ಆರಾಧನೆ ಮಾಡ್ತಿದ್ರು, ಶಿವನ ಜಪಾನುಷ್ಠಾನಗಳನ್ನು ಮಾಡ್ತಿದ್ರು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನೇ ಸಾಂಬ ಸದಾಶಿವ. ಅಂತಹ ಶಿವನ ಆರಾಧನೆ ಮಹಾಶಿವರಾತ್ರಿ ಇವತ್ತಿನ ದಿವಸ. ಮಹಾಶಿವರಾತ್ರಿ ಎಂದು ಯಾರೊಬ್ಬರಾದರೂ ಸಹಿತ ಪ್ರತಿಯೊಬ್ಬರೂ ಇವತ್ತು ಶಿವಧ್ಯಾನವನ್ನು ಮಾಡಿ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡೋದರಲ್ಲಿ ಸಾಕಷ್ಟು ಯಶಸ್ಸಿನ ಫಲಗಳಿದೆ. ಇವತ್ತು ರಾಜ್ಯ, ದೇಶ, ಹೊರದೇಶಗಳಲ್ಲೂ ಸಹಿತ ಮಹಾಶಿವರಾತ್ರಿಯನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಉಪವಾಸವನ್ನು ಮಾಡಿ ರಾತ್ರಿಯೆಲ್ಲ ಜಾಗರಣೆ ಇದ್ದು ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡಲಿಕ್ಕೆ ಬಹಳ ವಿಶೇಷವಾದಂತಹ ದಿನ. ಜೊತೆಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಸಹಿತ ಒಂದು ಮಹತ್ತರವಾಗಿರ್ತಕ್ಕಂಥ ಈ ದಿನ ಮಹಾಶಿವರಾತ್ರಿ. ಶಿವರಾತ್ರಿಯ ಕತೆ ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೇ. ಆದರೂ ಇವತ್ತು ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಶಿವರಾತ್ರಿ ಎಂದು ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ರೀತಿ ನೀತಿ, ಯಾವ ಅನುಷ್ಠಾನ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು. ಜೊತೆಗೆ ಶಿವರಾತ್ರಿ ಜಾಗರಣೆ ಅಂದರೆ ಬರೀ ಮೋಜು ಮಸ್ತಿ ಮಾಡ್ತಕ್ಕಂಥದ್ದಲ್ಲ,
ಅಥವಾ ರಾತ್ರಿಯೆಲ್ಲ ಎದ್ದು ಯಾವುದೋ ಒಂದು ಇಷ್ಟ ಬಂದಂತಹ ರೀತಿ, ನಿಮ್ಮ ಮನಸ್ಸಿಗೆ ಬಂದಂತಹ ರೀತಿ ಒಂದು ಚಲನಚಿತ್ರವನ್ನು ಅಥವಾ ಇನ್ಯಾವುದೋ ಒಂದು ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥದ್ದು, ಬಲವಂತವಾಗಿ ಕಣ್ಣು ಬಿಟ್ಟು ರಾತ್ರಿಯೆಲ್ಲ ಎದ್ದಿದ್ರೆ ಸಾಲದ, ಎದ್ದರೆ ನಮಗೆ ಶಿವರಾತ್ರಿ ಫಲ ಸಿಗುತ್ತಾ? ಖಂಡಿತ ಸಾಧ್ಯವಿಲ್ಲ. ಶಿವಧ್ಯಾನವನ್ನು ಮಾಡಲಿಕ್ಕೂ, ಶಿವರಾತ್ರಿಯ ಆಚರಣೆ ಮಾಡಲಿಕ್ಕೂ, ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನಾವಿರಬೇಕಾದಂತಹ ರೀತಿ ನೀತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಬೇಕು. ಪ್ರತಿನಿತ್ಯದ ಕೈಂಕರ್ಯಕ್ಕೂ ಇವತ್ತಿನ ಕೈಂಕರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಿದೆ. ಇವತ್ತು ರಾಜ್ಯದ ದೇಶದ ನಾನಾ ಶಿವಾಲಯಗಳಲ್ಲಿ ಬಹಳ ವಿಶೇಷವಾದಂಥ ರೀತಿ ಸ್ವಾಮಿಗೆ ನಿರಂತರವಾಗಿ ಅಭಿಷೇಕವಾಗಿ ನಡೀತಿರುತ್ತೆ. ಅಂತಹ ರುದ್ರಾಭಿಷೇಕ ನಡೆಯುವಂತಹ ಕಾಲ ಇವತ್ತಿನ ದಿವಸ. ಅದರಲ್ಲೂ ಸಂಧ್ಯಾ ಕಾಲದಲ್ಲಿ, ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸುವಂತಹ ಕಾಲ, 4 ಯಾಮಗಳ ವಿಶೇಷವಾದಂತಹ ಅನುಷ್ಠಾನ, ವಿಶೇಷವಾದಂತಹ ಪುರಾತನವಾದಂತಹ ದೇವಾಲಯಗಳಲ್ಲೂ ಸಹಿತ ಇವತ್ತಿನ ದಿವಸ ಮಹಾಭಿಷೇಕ, ರುದ್ರಾಭಿಷೇಕ, ರುದ್ರ ನಿರಂತರವಾಗಿ ನಡೀತಿರುತ್ತೆ. ಇದಿಷ್ಟೇ ಅಲ್ಲದಿರ ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಇವತ್ತಿನ ದಿವಸ ಸಾಕಷ್ಟು ಕಡೆ ನಡೆಯುತ್ತೆ. ಕಲ್ಯಾಣೋತ್ಸವ, ಸ್ವಾಮಿಗೆ ಸಾಂಬ ಸದಾಶಿವನಿಗೆ ಕಲ್ಯಾಣೋತ್ಸವ, ಕಲ್ಯಾಣೋತ್ಸವ ಆದ ನಂತರ ನಾಳೆ ರಥೋತ್ಸವ ಅಂತಕ್ಕಂಥದ್ದು. ಹೀಗೆ ಶಿವನ ಆರಾಧನೆ, ಶಿವನ ಒಂದು ವಿಶೇಷವಾದಂತಹ ಅನುಷ್ಠಾನಗಳು ಕಣ್ತುಂಬಿಸ್ಕೊಳ್ಳೋದ್ರಲ್ಲಿ ಮಹದಾನಂದ. ಇನ್ನು ಮಂತ್ರ ಬೇಡ, ತಂತ್ರ ಬೇಡ, ಸ್ವಾಮಿಗೆ ಭಕ್ತಿ ಒಂದೇ ಪ್ರಧಾನ. ಭಸ್ಮಾಂಬರದರ, ಚರ್ಮಾಂಬರದರ. ಸ್ವಾಮಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನು ಮೈಮೇಲೆ ಧರಿಸಿಲ್ಲ. ತಾನು ಧರಿಸಿರ್ತಕ್ಕಂಥದ್ದು ಬರೀ ರುದ್ರಾಕ್ಷಿ, ಚರ್ಮಾಂಬರದರ ಜೊತೆಗೆ ಭಸ್ಮ. ಆ ಭಸ್ಮ ಸಹಿತ ಬಹಳ ವಿಶೇಷವೇ. ಅದರಿಂದ ಪ್ರತಿಯೊಬ್ಬರ ಹಣೆಯಲ್ಲೂ ಭಸ್ಮ ರಾರಾಜಿಸ್ತಾ ಇರಬೇಕು. ಪ್ರತಿಯೊಬ್ಬರು ಭಸ್ಮವನ್ನು ಇವತ್ತಿನ ದಿವಸ ಭಸ್ಮದಿಂದ ಸಾಂಬ ಸದಾಶಿವರಿಗೆ ನಡೆದಂತಹ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ಬೇಕು. ಪತ್ರೆಗಳಿಂದ, ಬಿಲ್ವಪತ್ರೆಯಿಂದ ಶಿವನಾಮಾವಳಿಯನ್ನು ಜಪಿಸಬೇಕು. ಇನ್ನು ಶಿವನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ಬಹಳ ವಿಶೇಷವಾಗಿರ್ತಕ್ಕಂಥ ಪುಷ್ಪ ಅಂದರೆ ಅದೇ ತುಂಬೆ ಹೂವು. ಹೀಗೆ ಒಂದ ಎರಡ ಶಿವನಾಮವನ್ನು ಹೇಳ್ತಾ ಶಿವನಿಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕವನ್ನು ಮಾಡ್ತಾ ನಮ್ಮ ಜಿ ಕನ್ನಡ ವಾಹಿನಿಯಲ್ಲೂ ಸಹಿತ ಇವತ್ತು ನಾವು ಸಹಿತ ಇಲ್ಲಿ ಒಂದು ವಿಶೇಷವಾದಂಥ ಸ್ಫಟಿಕಲಿಂಗಕ್ಕೆ ಒಂದು ಅಭಿಷೇಕವನ್ನು ನಾವು ಮಾಡೋಣ. ನಮ್ಮೊಂದಿಗೆ ನೀವು ಸಹಿತ ಮನೆಯಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು. ನಾನು ನಿಧಾನಕ್ಕೆ, ನಾವು ನೀವೆಲ್ಲರೂ ಸೇರಿ, ನಾನು ಈಗ ಮಾಡ್ತಕ್ಕಂಥ ಇಲ್ಲಿನ ಅನುಷ್ಠಾನ ನಿಮ್ಮ ಮನೆಯಲ್ಲೇ ಕೂತು ಮಾಡ್ತಕ್ಕಂಥ ಅನುಷ್ಠಾನವಾಗಿರಬೇಕು. ಶ್ರದ್ಧೆ, ಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಬಡವ, ನಾನೇನು ಕೊಡಲಯ್ಯ ನಿನಗೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಕೊಡಬೇಕಾದ್ದು ಶ್ರದ್ಧೆ, ಭಕ್ತಿ ಎರಡು ಬಿಟ್ಟು ಬೇರೆ ಇನ್ನೇನು ಕೊಟ್ಟರು ಅದು ವೇಸ್ಟೇ. ಅದು ಯಾವುದು ಶಿವನಿಗೆ ಅರ್ಪಣೆ ಅಲ್ಲ. ಶ್ರದ್ಧೆಯಿಂದ, ಭಕ್ತಿಯಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಮಹಾಮಂತ್ರವನ್ನು ಇವತ್ತು ಯಾರು ಜಪದಿಂದ ಮಾಡಿ ಜಪಸಿದ್ಧಿ ಮಾಡಿಟ್ಕೊಳ್ತಾರೋ ಅವರ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನೇ ಸಾಂಬ ಸದಾಶಿವ. ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ. ಗುರುಜಿ, ಶಿವರಾತ್ರಿ ಹಬ್ಬದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ರಿ ನೀವು. ಖಂಡಿತಮ್ಮ. ಶಿವರಾತ್ರಿ ಎಂದು ಶಿವನಿಗೆ ವಿಶೇಷವಾದಂತಹ ಆರಾಧನಾ ಮಹೋತ್ಸವ. ರಾಜ್ಯದ, ದೇಶದ ಎಲ್ಲೆಡೆ ಸ್ವಾಮಿಗೆ ಬಿಲ್ವಪತ್ರೆಯಿಂದ, ಅದರಲ್ಲೂ ಮಡಿ ಆಚಾರದಿಂದ ಭಸ್ಮವನ್ನು ಧಾರಣೆ ಮಾಡಿಕೊಂಡು ಪ್ರತಿಯೊಬ್ಬರು ಸಹಿತ ಆ ಹೂವು ಪುಷ್ಪಗಳನ್ನು ಸ್ವಾಮಿಗೆ ವಿಶೇಷವಾದಂತಹ ಪತ್ರೆಯನ್ನು, ತಟ್ಟೆಯನ್ನು ಆ ಗರ್ಭಗುಡಿ ಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಶಿವಾಷ್ಟೋತ್ರ ಮಾಡಿಸುವಂತಹ ಕಾಲ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಇವತ್ತು ಶಿವಭಕ್ತರನ್ನ ದರ್ಶನ ಮಾಡೋದಿದೆಯಲ್ಲ, ಅದೇ ಮಹಾಪುಣ್ಯ. ಶಿವಭಕ್ತರನ್ನ ದರ್ಶನ ಮಾಡ್ತಕ್ಕಂಥದ್ದು ಮಹಾಪುಣ್ಯ. ಅಂತಹ ಒಂದು ವೈಶಿಷ್ಟ್ಯತೆ, ವಿಶೇಷತೆ ಇವತ್ತಿದೆ. ಆದ್ದರಿಂದ ಇವತ್ತು ಸ್ವಾಮಿಗಳ, ಗುರುಗಳ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಒಂದು ವಿಶೇಷ. ಇನ್ನು ದರಗಿಳಿದು ಬಂದಳ ಗಂಗೆ ಎಂಬಂತೆ ಬಹಳ ವಿಶೇಷವಾದಂತಹ ರೀತಿ ಹರಿದ್ವಾರಿಂದ ಬಂದಂಥ ವಿಶೇಷವಾದಂತಹ ಗಂಗಾ ಜಲವನ್ನು ಇವತ್ತಿನ ದಿವಸ ಸಾಂಬ ಸದಾಶಿವನ ಶಿವನ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ 1700 ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿದೆಯೋ ಆ ಎಲ್ಲ ಕ್ಷೇತ್ರಗಳಿಗೂ ಗಂಗಾಜಲವನ್ನು ವಿತರಣೆ ಮಾಡಿ ಅಲ್ಲೆಲ್ಲವೂ ಸಹಿತ ಬೆಳಗಿನಿಂದಲೇ ಸ್ವಾಮಿಗೆ ಅತಿರುದ್ರ, ಮಹಾರುದ್ರ ಯಾಗಗಳನ್ನು, ರುದ್ರಾಭಿಷೇಕವನ್ನು ನಿರಂತರವಾಗಿ ನಡೆಸುವಂತಹ ಕಾಯಕ ಇವತ್ತೆಲ್ಲ ಕಡೆ ನಡೀತಾ ಇದೆ. ಗಂಗಾಜಲ ದರಗಿಳಿದು ಬಂದಿದ್ದಾಳೆ ಗಂಗೆ ಅಂದರೆ ಹರಿದ್ವಾರಿಂದ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಕುಂಡದಿಂದ ಅಲ್ಲಿಂದ ತಂದಿರತಕ್ಕಂತಹ ಗಂಗಾಜಲವನ್ನು ರಾಜ್ಯದ ಎಲ್ಲ ದೇವಾಲಯಗಳಿಗೂ, ಪುರಾತನವಾಗಿರ್ತಕ್ಕಂತಹ ದೇವಾಲಯಗಳಿಗೆ ಗಂಗಾಜಲವನ್ನು ವಿತರಣೆ ಮಾಡಿ ಅಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಬರ್ತಕ್ಕಂತಹ ಭಕ್ತರಿಗೆ ಆ ಗಂಗಾ ತೀರ್ಥವನ್ನು ಕೊಡ್ತಕ್ಕಂತಹ ಕಾಯಕವನ್ನು ಇವತ್ತು ನಡೀತಿದೆ. ಇಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನನ್ನ ಬಹಳಷ್ಟು ವಿಶೇಷವಾದಂತಹ ಸಾಂಬ ಸದಾಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಶಿವನ ಆರಾಧನೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಗಂಗಾಜಲ ವಿತರಣೆ ಮಾಡ್ತಾ ಇರ್ತಕ್ಕಂಥ ಶ್ರೀಮಾನ್ ಶ್ರೀ ಕೃಷ್ಣೇಶ್ ಶೆಟ್ಟರು ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದ್ದಾರೆ.
ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಯಲ್ಲಿ ಗಂಗಾಜಲ, ವೈಕುಂಠ ಏಕಾದಶಿಯಲ್ಲಿ ಲಾಡು ವಿತರಣೆ, ಇದೆಲ್ಲವೂ ಭಕ್ತ ಸಾಗರಕ್ಕೆ, ಭಕ್ತರಿಗೆ ಬಹಳ ವಿಶೇಷವಾದಂಥ ರೀತಿ ಒಂದು ಮಹತ್ತರವಾಗಿರ್ತಕ್ಕಂಥ ಸೇವೆ. ಇದು ಒಂದು ಪ್ರಧಾನ ಸೇವೆಯೇ. ಅಂತಹ ಸೇವೆಯಲ್ಲಿ ಒಂದು ವಿಶೇಷವಾದಂಥ ರೀತಿ ಗಂಗಾಜಲ ವಿತರಣೆ ಹೇಗಾಯಿತು, ಬನ್ನಿ ದರ್ಶನ ಮಾಡಿ ಬರೋಣ. पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति. नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय राय मृत्युञ्जयाय सर्वेश्वराय सदाशिवाय श्रीमन्महादेवाय ओम अघोरेभ्यो दघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्. ईश्वर सर्वभूतानां ब्रह्माधिपति ब्रह्मणोधिपति ब्रह्मा शिवो मे अस्तु सदा शिवो. ಶ್ರೀ ಸಾಂಬ ಸದಾಶಿವನ, ಅರುಣಾಚಲೇಶ್ವರನ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ರೀತಿ ಗಂಗಾಜಲದಿಂದ ಅಭಿಷೇಕ ಪ್ರಾರಂಭ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿಂ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಂತಹ ವಿಶೇಷವಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಹಲವಾರು ದೇವಾಲಯಗಳಿಗೆ ಇವತ್ತಿನ ದಿವಸ ಇಲ್ಲಿಂದ ತುಂಬ ದೂರದಿಂದ ಆಗಮಿಸಿರ್ತಕ್ಕಂತಹ ಗಂಗಾಜಲವನ್ನು ವಿತರಣೆ ಮಾಡಲಿಕ್ಕಾಗಿ ಈ ಒಂದು ಸಂಕಲ್ಪವನ್ನು ಮಾಡುತ್ತಿದ್ದೇವೆ. ಈ ಸಂಕಲ್ಪವಾದರೂ ಬಹಳ ವಿಶೇಷವಾದಂತಹದ್ದು. ಪ್ರತಿಯೊಬ್ಬರು ತಾವು ಈಗ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಗಂಗಾಜಲ, ಗಂಗೆ ಹರಿದ್ವಾರಿಂದ ಆಗಮಿಸಿರ್ತಕ್ಕಂಥದ್ದು. ಹರಿದ್ವಾರ, ಋಷಿಕೇಶು ಆ ಪ್ರಾಂತ್ಯದಲ್ಲಿ ಉಗಮವಾಗ್ತಕ್ಕಂತಹ ಗಂಗಾ ಮಾತೆಯ ಆ ವಿಶೇಷವಾಗಿರ್ತಕ್ಕಂಥ ಗಂಗಾಜಲವೇ ಇವತ್ತು ಸ್ವಾಮಿಗೆ ಅಭಿಷೇಕಕ್ಕೆ ಅಣಿಯಾಗಿ ನಿಂತಿರ್ತಕ್ಕಂಥದ್ದು. ಇದು ಬರೀ ಈ ಒಂದು ಆಲಯಕ್ಕೆ ಮಾತ್ರವೇ ಸೀಮಿತವಲ್ಲ. ರಾಜ್ಯದ ಹಲವಾರು ದೇವಾಲಯಗಳಿಗೆ ಇಲ್ಲಿಂದ ಗಂಗಾಜಲವನ್ನ ಪ್ರತಿಯೊಂದು ಆಲಯಗಳಿಗೂ ಸಹಿತ ಗಂಗಾ ತೀರ್ಥವನ್ನು ಕಳಿಸಿ ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಶಿವಧ್ಯಾನದ ಶಿವನ ಮಹಾಭಿಷೇಕಕ್ಕಾಗಿ 4 ಯಾಮಗಳಲ್ಲೂ ನಡೀತಕ್ಕಂಥ ರುದ್ರಾಭಿಷೇಕಕ್ಕೆ ಸಂಬಂಧಪಟ್ಟಂತಹ ರೀತಿ ಗಂಗಾಜಲವನ್ನ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ, ಅಂತಹ ಒಂದು ಕಾಯಕವನ್ನ ಕೃಷ್ಣೇಶ್ ಶೆಟ್ಟರು ಆಗಮಿಸಿ ಅವರ ಒಂದು ಘನ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಹಳ ಅದ್ದೂರಿತವಾಗಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ಸಾಂಬ ಸದಾಶಿವನಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಇದೇ ಗಂಗಾಜಲವನ್ನು ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ದೇವಾಲಯಗಳಿಗೆ, ಸಾಕಷ್ಟು ದೇವಾಲಯಗಳಿಗೆ ಗಂಗಾಜಲವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಈಗ ನಡೀತಾ ಇದೆ. ಪ್ರಾರಂಭದಲ್ಲಿ ಸ್ವಾಮಿನ ಸಂಕಲ್ಪ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಈ ಒಂದು ಮಹತ್ತರವಾಗಿರೋ ಕಾರ್ಯಕ್ರಮ ಎಲ್ಲರಿಗೂ ಶಾಂತಿಯನ್ನು, ನೆಮ್ಮದಿಯನ್ನು, ಸಂತೃಪ್ತಿಯನ್ನು ಕೊಡಲಿ ಅಂತ ಹೇಳಿ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ ಗಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಶಿವ ಶಿವ ಶಂಕರ ಹೇ ಅಭಯಂಕರ.
ಜೀವನ ಉಳಿಸ ಬಂದಿಹ ದಾನವ ಕಾನನ ತುಳಿಸ ನಿಂದಿಹ ಮಾನವ ಜೀವನ ಉಳಿಸ ಬಂದಿಹ ದಾನವ ಕಾನನ ತುಳಿಸ ನಿಂದಿಹ ಪಾಪ ತಾಪವ ಅಳಿಸುವೆ ನೆಂದಿಹ ಪಾಪ ತಾಪವ ಅಳಿಸುವೆ ನೆಂದಿಹ ಗುರು ಸೇವೆಯ ಕರುಣಿಸು ಶಿವನೇ ಶಿವನೇ ಶಿವ ಶಿವ ಶಂಕರ ಹೇ ಅಭಯಂಕರ ಎರಡು ಸಾಲದೆನಿಸುವ ದೇಹವು ಎಂದಿಗೂ ಸೋಲದೆನಿಸುವ ಕಂಗಳು ಎರಡು ಸಾಲದೆನಿಸುವ ದೇಹವು ಎಂದಿಗೂ ಸೋಲದೆನಿಸುವ ಅಂಗ ಅಂಗವ ತಣಿಸಿ ಕುಣಿಸುವ ಒಡೆಯನ ಸೇವೆಯನು ಒಡನೆ ಕರುಣಿಸು ಶಿವ ಶಿವ ಶಂಕರ ಹೇ ಅಭಯಂಕರ ಶಿವ ಶಿವ ಶಂಕರ ಹೇ ಅಭಯಂಕರ ಪರಶಿವ ಭಕ್ತಿಯ ಶಕ್ತಿಯ ಸಾರಿ ಭವಬಂಧನದ ಮುಕ್ತಿಯ ತೋರಿ ಪರಶಿವ ಭಕ್ತಿಯ ಶಕ್ತಿಯ ಸಾರಿ ಭವಬಂಧನದ ಮುಕ್ತಿಯ ತೋರಿ ಜೀವನ ಜ್ಯೋತಿಯ ಬೆಳಗಿಸಲಿರುವ ಜೀವನ ಜ್ಯೋತಿಯ ಬೆಳಗಿಸಲಿರುವ ಸದ್ಗುರು ಸೇವೆಯ ನೀಡು ಶಿವನೇ ಓಂ ತ್ರ್ಯಂಬಕೇಶ್ವರಾಯ ನಮಃ ತ್ರಿಪುರಾಂತಕಾಯ ನಮಃ ಜಡಾಧಾರಾಯ ನಮಃ ಓಂ ಕೈಲಾಸವಾಸಿನಿ ನಮಃ ಕವಚಿನಿ ನಮಃ ಶ್ರೀಮತ್ ಸಾಂಬ ಸದಾಶಿವ ದೇವತಾಭ್ಯೋ ನಮಃ. ತಾವೀಗ ನೋಡ್ತಾ ಇರತಕ್ಕಂಥದ್ದು ಶಿವರಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು ತುಂಬೆ ಹೂವಿನಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿ ಇದೆ ಅಂತ ಹೇಳಿದ್ದೇನೆ. ತುಂಬೆ ಹೂವು ಶಿವನಿಗೆ ಬಹಳ ಪ್ರೀತಿ. ಹಾಗೆ ನ್ಯಾಯಸಮ್ಮತವಾದಂತಹ ನ್ಯಾಯಬದ್ಧವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಈ ತುಂಬೆ ಹೂವು ಅಷ್ಟೇ ಕೆಲಸ ಮಾಡುತ್ತೆ. ತುಂಬೆ ವೃಕ್ಷ ಬಹಳ ಚಿಕ್ಕದು. ಇದು ಮುಂದಿನ ದಿನಗಳಲ್ಲಿ ಕಲಿ ಅಂತ್ಯದಲ್ಲಿ ತುಂಬೆ ಗಿಡಕ್ಕೆ ಏಣಿ ಹಾಕೊಂಡು ಹತ್ತಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಲಜ್ಞಾನಗಳಲ್ಲಿ ರಚನೆ ಇದೆ. ಅಂದರೆ ತುಂಬೆ ಗಿಡಕ್ಕೆ ಏಣಿ ಹಾಕ್ಕೊಂಡು ಜನ ಹತ್ತಿ ಹೂ ಕೀಳುವಂಥ ಕಾಲ ಬರುತ್ತೆ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳು ಇನ್ನು ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಚಿಂತಿಸಬೇಕಾಗತ್ತೆ. ಕಾಲಜ್ಞಾನ ಯಾವತ್ತೂ ಸುಳ್ಳಾಗೋದಿಲ್ಲ. ಆದರೆ ತುಂಬೆ ಹೂವು ಶಿವನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಕೈಲಾಸನಾಥನಿಗೆ ಈ ತುಂಬೆ ಹೂವನ್ನು ಅರ್ಪಣೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು ಪ್ರತಿಯೊಬ್ಬರೂ ಪಠಿಸೋಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪುಟ್ಟ ಅತಿಥಿಯೊಬ್ಬರು ಆಗಮಿಸಿದ್ದಾರೆ. ಅವರೇ ನಮ್ಮ ಗುರುಜಿಯವರ ಸುಪುತ್ರರಾದಂತಹ ಶ್ರೀನಿವಾಸ್ ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಶ್ರೀನಿವಾಸ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಕಳೆದ ಭಾಗದಲ್ಲಿ ಗಂಗಾಜಲದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕೂಡ ಆ ದೃಶ್ಯಗಳನ್ನ ಕಣ್ ತುಂಬಿಸ್ಕೊಂಡ್ರು. ಈಗ ಮತ್ತೇನನ್ನ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಆ ಗಂಗಾಜಲವನ್ನು ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ದೃಶ್ಯಗಳನ್ನು ನೋಡಿ ಪ್ರತಿಯೊಬ್ಬರ ಮನಸ್ಸು ತೃಪ್ತಿಕರವೇ. ಯಾಕೆಂದರೆ ಗಂಗಾಜಲ ಸಾಮಾನ್ಯವಾದ್ದೇ. ಗಂಗೆಯನ್ನು ಅಷ್ಟು ದೂರದಿಂದ ಇಲ್ಲಿಯವರೆಗೂ 4 ರಿಂದ 5 ದಿನಗಳ ಕಾಲ ನಿರಂತರವಾಗಿ ಪ್ರಯಾಣವನ್ನು ಬೆಳೆಸಿರತಕ್ಕಂಥದ್ದು.
ಅಲ್ಲಿಂದ ಆ ಗಂಗಾಜಲವನ್ನು ಆ ಒಂದು ಟ್ಯಾಂಕರಲ್ಲಿ ತಂದು ಅದನ್ನು ರಾಮೇಶ್ವರರ ಸಾನ್ನಿಧ್ಯದಲ್ಲಿ ನಿಲ್ಲಿಸಿ ಅಲ್ಲಿ ಸ್ವಾಮಿಗೆ ಆ ಗಂಗಾಜಲಕ್ಕೆ ಪೂಜೆ ಮಾಡಿ ಅದಾದ ನಂತರ ಸ್ವಾಮಿಗೆ ರಾಮೇಶ್ವರನಿಗೆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ಆ ದೃಶ್ಯಗಳನ್ನು ನೋಡೋದೇ ಒಂದು ಮಹಾಭಾಗ್ಯವಾಗಿತ್ತು. ಇನ್ನು ಅದರದೇ ಆದಂತಹ ಇನ್ನಷ್ಟು ವಿಶೇಷವಾದಂತಹ ದೃಶ್ಯಾವಳಿಗಳಿದೆ. ಜೊತೆಗೆ ಗಂಗಾಜಲ ಅಲ್ಲಿಂದ ಹೇಗೂ ಆಚೆ ಹೋಗುತ್ತೆ, ಪ್ರತಿಯೊಂದು ದೇವಸ್ಥಾನಗಳಿಗೂ ಸಹಿತ ಅದರದೇ ಆದಂತಹ ಒಂದು ವಿಶೇಷವಾದಂತಹ ಸವಲತ್ತನ್ನು ಭಗವತ್ ಸಾನ್ನಿಧ್ಯಕ್ಕೆ ಸೇರಿಸ್ತಕ್ಕಂಥದ್ದು. ಆ ಗಂಗೆಯನ್ನು ತರುವಂತಹ ಕಾಯಕವನ್ನು ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಕೃಷ್ಣ ಶೆಟ್ಟರು ಈ ಒಂದು ಕಾಯಕವನ್ನು ಮಾಡ್ತಿದ್ದಾರೆ. ಬಹುಶಃ 10 ಸೇವೆಗಳಿರಬಹುದು, ಆದರೆ ಇಂತಹ ಧಾರ್ಮಿಕ ಆಧ್ಯಾತ್ಮಿಕ ದೇವರ ಸೇವೆಗಳಿದೆಯಲ್ಲ, ದೇವತಾರಾಧನೆ ಮಾಡ್ತಕ್ಕಂಥದ್ದು ಜನ್ಮ ಜನ್ಮಾಂತರವಾಗಿ ನಿಲ್ತಕ್ಕಂಥ ಒಂದು ವಿಶೇಷವಾದಂತಹ ಫಲ ಅದು. ಆ ಫಲ ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ದೊರಕುನ ಇటువంటి ಸೇವಾ. ಹಾಗೆ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ಅವರ ಸೇವೆ ಇದೆ. ಅದೇ ಪ್ರಕಾರವಾಗಿ ಇಲ್ಲೂ ಸಹಿತ ಆ ಒಂದು ಗಂಗಾಜಲವನ್ನು ಅಲ್ಲಿರ್ತಕ್ಕಂತಹ ಬ್ರಹ್ಮಕುಂಡದಿಂದ ತರಿಸಿ ಪ್ರತಿ ವರ್ಷವೂ ಸಹಿತ ಶಿವರಾತ್ರಿ ಹಿಂದಿನ ದಿನವೇ ರಾಜ್ಯದಲ್ಲಿ ಇರ್ತಕ್ಕಂತಹ ಪುರಾತನವಾಗಿರ್ತಕ್ಕಂತಹ ಶಿವಾಲಯಗಳಿಗೆ ಗಂಗಾಜಲವನ್ನು ವಿತರಣೆ ಮಾಡ್ತಕ್ಕಂತಹ ಕಾಯಕ ಅವರು ಪರಿವಾರದಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ಬಹುಶಃ ಇಂಥ ಒಂದು ಮಹತ್ತರವಾಗಿರೋ ಸೇವೆ ನಿರಂತರವಾಗಿ ಶಿವ ಸಾನ್ನಿಧ್ಯದಲ್ಲಿ ನಡೀಲಿ, ಎಲ್ಲರಿಗೂ ಗಂಗಾಜಲದ ತೀರ್ಥ ಪ್ರತಿಯೊಬ್ಬರಿಗೂ ಸಿರಲಿ, ಪ್ರತಿಯೊಬ್ಬರಿಗೂ ಸಹಿತ ಗಂಗಾಜಲ ಪ್ರಸಾದ ಸಿಗುವಂಥ ರೀತಿ ಆಗಲಿ. ಬನ್ನಿ, ಇನ್ನಷ್ಟು ವಿಶೇಷವಾದಂತಹ ದೃಶ್ಯಾವಳಿಗಳಿದೆ, ದರ್ಶನ ಮಾಡಿ ಬರೋಣ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಮಂಜುನಾಥನ ಸನ್ನಿಧಾನ ನಿತ್ಯವೂ ಸುಂದರ. ಮಂಜುನಾಥನ ಸನ್ನಿಧಾನ ನಿತ್ಯವೂ ಸುಂದರ. ಸತ್ಯ ಸೀಮೆಯ ಭಕ್ತಿ ಮಂದಿರ ದಿವ್ಯ ಭವ್ಯ ಮಹಿಮಾಕರ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ನಾದದಲ್ಲಿ ಆದ್ಯಂತರಹಿತ ಓಂಕಾರ ರೂಪಿಯಾದ. ನಾದದಲ್ಲಿ ಆದ್ಯಂತರಹಿತ ಓಂಕಾರ ರೂಪಿಯಾದ. ವೇದದಲ್ಲಿ ವೇದಾಂತವಾಗಿ ವೈರಾಗ್ಯ ರೂಪಿಯಾದ. ವೇದದಲ್ಲಿ ವೇದಾಂತವಾಗಿ ವೈರಾಗ್ಯ ರೂಪಿಯಾದ. ಪರಶಿವಾದಯಾಕರ ಮಂಜುನಾಥ ಗುಣಸಾಗರ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ ಚಂದ್ರ. ಯಥಾ ಪ್ರಕಾರ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ರಾಜ್ಯದ ಸುಮಾರು 3700 ಪುರಾತನ ಶಿವಾಲಯಗಳಿಗೆ ಅರ್ಪಣೆ ಮಾಡಲಿಕ್ಕೆ ಅಂತಲೇ ಈ ಗಂಗಾಜಲನ ಹರಿದ್ವಾರದಿಂದ ತರಿಸಿದ್ದೀವಿ. ನಾನು ಮಂತ್ರಿ ಆಗಿದ್ದಾಗ ಮುಜರಾಯಿ ಖಾತೆ ನನಗೆ ಅದೃಷ್ಟಕ್ಕೆ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಶಿವರಾತ್ರಿಯ ದಿವಸ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಪ್ರತಿ ವರ್ಷ ನಾನು ಶಿವಾಲಯಕ್ಕೆ ಪ್ರಿಯವಾದಂಥ ಗಂಗಾಜಲನ ತರಿಸಿ ಆ ಶಿವಾಲಯಗಳಲ್ಲಿ ಅಭಿಷೇಕ ಮಾಡುವಂಥ ಒಂದು ವಾಗ್ದಾನ ಮಾಡಿದ್ದೆ ಈ ರಾಜ್ಯದ ಜನತೆಗೆ. ಅದ್ರ ಪ್ರಕಾರ ಈ ವರ್ಷವೂ ಕೂಡ ಹರಿದ್ವಾರದಿಂದ ಈ ಗಂಗಾಜಲನ ತರಿಸಿದ್ದೀವಿ. ಹರಿದ್ವಾರದಿಂದ 50 ಕಿಲೋಮೀಟರ್ ಮೇಲೆ ಬ್ರಹ್ಮಕುಂಡ ಆ ಪ್ರದೇಶದಿಂದ ನೀರನ್ನು ಶೇಖರಣೆ ಮಾಡಿ ಅಲ್ಲಿಂದ ಇಲ್ಲಿಗೆ ತರಲಿಕ್ಕೆ ನಿನ್ನೆ ರಾತ್ರಿ ಬಂತು. 5 ದಿವಸದ ಪ್ರಯಾಣದ ನಂತರ ಇಲ್ಲಿ ರಾತ್ರಿಗೆ ಸೇರಿತು. ಇವತ್ತು ಗುರೂಜಿಯವರು ಕೂಡ ನಮ್ಮ ಆಶೀರ್ವಾದ ಮಾಡಿ ಈ ಗಂಗಾ ಜಲ ವಿತರಣೆಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಅನಂತ ಅನಂತ ವಂದನೆಗಳು ಅರ್ಪಿಸ್ತೀನಿ. ಮತ್ತು ರಾಜ್ಯದ ಜನತೆಗೆ, ವಿಶೇಷವಾಗಿ ರೈತರಿಗೆ ಮಳೆ ಬೆಳೆ
ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಿ ಆ ಶಿವ ದಯೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಪ್ರಯತ್ನ ನಮ್ಮದು. ಈ ಪ್ರಯತ್ನ ನಿರಂತರವಾಗಿ ನಡೆಯುವಂಥ ಒಂದು ಕರ್ತವ್ಯ ನಾನು ಮಾಡ್ತೀನಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಈ ರಾಜ್ಯದ ಎಲ್ಲ ಜನತೆಗೆ ಶುಭಾಶಯಗಳನ್ನ ಶಿವರಾತ್ರಿಯ ಪ್ರಯುಕ್ತ ಅರ್ಪಿಸ್ತಾ ಅನ್ನೋದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದ ರಾಜ್ಯದ ಮಹಾ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಶ್ರೀಮಾನ್ ಕೃಷ್ಣ ಶೆಟ್ಟರವರು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ 7ನೇ ವರ್ಷ ಇದು ಈ ಒಂದು ಗಂಗಾಜಲದಿಂದ ಅಭಿಷೇಕ ಮಾಡಿ ಅದರ ಒಂದು ತೀರ್ಥ ಪ್ರಸಾದವನ್ನು ಭಕ್ತಾದಿಗಳಿಗೆ ಹಂಚುವ ಮೂಲಕ ಎಲ್ರಿಗೂ ಮನಮಾತಾಗಿದ್ದಾರೆ. ಈಶ್ವರ ಅಭಿಷೇಕ ಪ್ರಿಯ. ಶಿವರಾತ್ರಿ ದಿನ ಈ ಗಂಗಾಜಲವನ್ನು ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡುವ ಮೂಲಕ ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಅವರು ಏನು ನುಡಿದಂತೆ ನಡೆಯುವರು, ಏನು ಮಾತು ಕೊಟ್ಟರು ಸಚಿವರಾಗಿದ್ದಾಗ ಅದನ್ನು ಅವರು 7 ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ನಿಜವಾಗಲೂ ಈ ರಾಜ್ಯದ ಜನತೆಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಎಲ್ಲವನ್ನು ಸಿಗಲಿ, ಸುಭಿಕ್ಷ ಆಗಲಿ ಅಂತೇಳಿ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಶಾಂತಿ ಸಿಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇವತ್ತೇನೋ ಆನಂದ್ ಗುರೂಜಿ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ಪ್ರಾರ್ಥನೆ ಮಾಡಿ ಇದಕ್ಕೊಂದು ಶುಭ ಆರೈಕೆನ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆಲ್ರಿಗೂ ಕೂಡ ಖುಷಿಯಾಗಿದೆ. ಈ ಒಂದು ಶುಭ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ನಾನು ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಹರಿದ್ವಾರಿಂದ ಆಗಮಿಸಿರ್ತಕ್ಕಂತಹ ಇಲ್ಲಿನ ಪ್ರಪ್ರಥಮವಾಗಿ ರಾಮೇಶ್ವರನಿಗೆ ಅಭಿಷೇಕಗೊಂಡಂತಹ ಈ ಗಂಗಾಜಲದಿಂದ ರಾಜ್ಯದಾದ್ಯಂತ ಇರ್ತಕ್ಕಂತಹ 3700 ದೇವಸ್ಥಾನಗಳಿಗೆ, ಪುರಾತನ ದೇವಾಲಯಗಳಿಗೆ ಅಭಿಷೇಕಕ್ಕೆ ಈ ಗಂಗಾಜಲವನ್ನು ಇಲ್ಲಿಂದ ಕಳಿಸುವಂತಹ ಒಂದು ಪ್ರಯತ್ನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇದು ಇನ್ನಷ್ಟು ಸಾಕಷ್ಟು ಮತ್ತಷ್ಟು ಅನ್ನೋ ತರಹ ಪ್ರತಿಯೊಂದು ಆಲಯಗಳಲ್ಲೂ ವಿಶೇಷವಾಗಿ ನಡೆಯಲಿ. ಈ ಗಂಗಾಜಲ ಸ್ವಾಮಿಗೆ ಅಭಿಷೇಕವಾದ ನಂತರ ಆಯಾ ದೇವಸ್ಥಾನಗಳಲ್ಲಿ ಅಲ್ಲಿ ಭಕ್ತರಿಗೆ ಈ ಗಂಗಾಜಲವನ್ನು ತೀರ್ಥವಾಗಿ ಪ್ರತಿಯೊಬ್ಬರಿಗೂ ಕೊಡಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಯಶಸ್ಸನ್ನು ಕಾಣಲಿ. ದೇಶದ ರೈತರು, ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರಿಗೆ ಸದಾಕಾಲ ಸಮೃದ್ಧಿಯಾದಂತಹ ನೆಮ್ಮದಿ ದೊರಕಲಿ, ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತ ಎಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮೋ ದೇವಾದಿದೇವಾಯ ತ್ರಿನೇತ್ರಾಯ ಮಹಾತ್ಮನೇ ರಕ್ತಪಿಂಗಳ ನೇತ್ರಾಯ ಜಟಾಮಕುಟಧಾರಿಣೇ. ನಮೋ ದೇವಾದಿದೇವಾಯ ತ್ರಿನೇತ್ರಾಯ ಮಹಾತ್ಮನೇ ರಕ್ತಪಿಂಗಳ ನೇತ್ರಾಯ ಜಟಾಮಕುಟಧಾರಿಣೇ. ವೀಕ್ಷಕರ, ಇಷ್ಟು ಹೊತ್ತು ಹಬ್ಬದ ಪ್ರಯುಕ್ತ ಪುಣ್ಯ ದಿನವಾದ ಇವತ್ತು ಗಂಗಾಜಲದ ಮಹತ್ವವನ್ನ ತಾವೆಲ್ಲರೂ ಕೂಡ ತಿಳಿದುಕೊಂಡ್ರಿ. ಹಾಗಾದ್ರೆ ಬನ್ನಿ ಗುರುಜಿ ಮತ್ತೆಲ್ಲ ಯಾವೆಲ್ಲ ವಿಶೇಷ ವಿಚಾರವನ್ನ ತಿಳಿಸ್ಕೊಳ್ತಾರೆ ಅಂತ ಕೇಳೋಣ. ಗುರುಜಿ, ಹಬ್ಬದ ಪ್ರಯುಕ್ತ ಇವತ್ತು ಮತ್ತು ಯಾವ್ಯಾವ ವಿಶೇಷವಾದ ವಿಚಾರವನ್ನ ತಿಳಿಸ್ಕೊಡ್ತೀರಾ ಅಂತ. ಖಂಡಿತಮ್ಮ. ಶಿವರಾತ್ರಿ ಹಬ್ಬದ ಈ ಒಂದು ಶುಭ ದಿನ ನಾವು ಮಾಡ್ತಕ್ಕಂತಹ ಅನುಷ್ಠಾನಗಳ ಫಲ ಇದೆಯಲ್ಲ, ಇದು ಬಹಳ ವಿಶೇಷವೇ ಸರಿ. ಪ್ರತಿಯೊಬ್ಬರ ಮನೆಯಲ್ಲೂ ಈಗಾಗಲೇ ಪೂಜಾ ಸಿದ್ಧತೆಗಳು ಸಿದ್ಧಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಶಿವಲಿಂಗಕ್ಕೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವನ ಮೂರ್ತಿಗೆ ಅಂದರೆ ಶಿವಲಿಂಗಕ್ಕೆ ಸಾಲಿಗ್ರಾಮ ಇರ್ಬೋದು, ಅಥವಾ ಶಿವನ ಪಂಚಲೋಹದ ವಿಗ್ರಹ ಇರ್ಬೋದು, ಅಥವಾ ಶಿವನ ಮೂರ್ತಿ ಇರಬಹುದು, ಇಂತಹದ್ದಕ್ಕೆ ಅಭಿಷೇಕಕ್ಕೆ ಅಣಿ ಮಾಡಿಟ್ಕೊಂಡಿದ್ದರೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರವು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ವಾರ್ಕಮಿವ ವಂದನಾಂ ಮೃತ್ಯೋನ್ ವೃಕ್ಷೇಮಾಮೃತಾತ್. ತ್ರಯಂಬಕೇಶ್ವರಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರಧರೇಭ್ಯಃ
ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಜಾತವೇದಸೇ ಸನವಾಮಸೋಮರಾತೀದೋ ನಿದಹಾತಿ ವೇದಃ ಸರಪರ್ಷದತ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ರಾಜರಾಜೇಶ್ವರಿನ, ಬನಶಂಕರಿನ, ದುರ್ಗಾದೇವಿನ ಇವತ್ತಿನ ದಿವಸ ಪಾರ್ವತಿಯ ಅವತಾರ ರೂಪವಾಗಿರ್ತಕ್ಕಂತಹ ಶಕ್ತಿ ದೇವತೆಗಳನ್ನು ದರ್ಶನಕ್ಕಾಗಲಿ ಅಥವಾ ತಾಯಿಯನ್ನು ನೆನೆತಕ್ಕಂಥದ್ದಾಗಲಿ, ಇವತ್ತು ಸಾಂಬ ಸದಾಶಿವನ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥದ್ದಾಗಲಿ, ಇವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶಿವರಾತ್ರಿಯ ಈ ಶುಭ ಸಮಾರಂಭ ಶುಭ ದಿನದಲ್ಲಿ ಇವತ್ತಿನ ದಿವಸ ರಾಜ್ಯದಾದ್ಯಂತ ಎಲ್ಲ ದೇವಾಲಯಗಳಲ್ಲೂ ಸಾಕಷ್ಟು ಜನಸಾಗರ ಇರ್ತಾರೆ. ಯಾಕೆಂದರೆ ಶಿವನಾಮವನ್ನು ನಿರಂತರವಾಗಿ ಪಠನೆ ಮಾಡಬೇಕು ಅನ್ನೋ ಕುತೂಹಲ ಮತ್ತು ಕಾತುರ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಇವತ್ತು ಮಾಘ ಮಾಸದ ಈ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಶೀಘ್ರವಾಗಿ ಎಲ್ಲರೂ ಸಹಿತ ಭಗವಂತನ ಸಾನ್ನಿಧ್ಯಕ್ಕೆ ತೆರಳತಕ್ಕಂಥದ್ದು ಇವತ್ತು ನಾಳೆ ಅಷ್ಟು ವಿಶೇಷತೆ ಇರುತ್ತೆ. ಬನ್ನಿ. ಓಂ ಶ್ರೀ ಜಯರಾಮ ಸಂವತ್ಸರೆ ಉತ್ತರಾಯಣಿ ಶಿಶುಋತು ಮಾಘ ಮಾಸ ಕೃಷ್ಣ ಪಕ್ಷ 17/2/2015. ಇವತ್ತು ಮಂಗಳವಾರ ತ್ರಯೋದಶಿ ಇರ್ತಕ್ಕಂಥದ್ದು, ಉತ್ತರಾಷಾಢ ನಕ್ಷತ್ರ ಇರ್ತಕ್ಕಂಥದ್ದು. ಇವತ್ತು ಶನೇಶ್ಚರ ಜಯಂತಿ ಬೇರೆ ಇದೆ. ಶನ್ನೋ ದೇವೀರವಿಷ್ಠಯ ಆಪೋ ಭವಂತ ಬೀತೇಂ ಶಯ್ಯೋರವಿಶ್ರವಂತನಃ ಶನೇಶ್ಚರಾಯ ನಮಃ. ಶಿವನ ಆರಾಧನೆ ದಿವಸ ಶಿವರಾತ್ರಿ, ಶನೇಶ್ಚರ ಜಯಂತಿ ಎಷ್ಟು ವಿಶೇಷವಾಗಿದೆ. ಶನೇಶ್ಚರ ಸಹಿತ ಶಿವನ ಭಕ್ತನೇ, ಆದರೆ ಆತನ ಜವಾಬ್ದಾರಿ ಶಿವನಿಗೂ ಬಿಟ್ಟಿದ್ದಲ್ಲ. ಅದರಿಂದ ಇವತ್ತು ಶನೇಶ್ಚರ ಮಂತ್ರವನ್ನು ಜಪ ಮಾಡತಕ್ಕಂಥದ್ದು. ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರಾಯ ನಮಃ. ಶನೇಶ್ಚರ ಮಂತ್ರವನ್ನು ಸಹಿತ ಇವತ್ತಿನ ದಿವಸ ಸಾಂಬ ಸದಾಶಿವನ ಆಲಯಕ್ಕೆ ಹೋಗಿ ಶಿವ ದರ್ಶನವನ್ನು ಮಾಡಿ ತದನಂತರ ಶನೇಶ್ಚರನ ದರ್ಶನವನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಮತ್ತು ಪ್ರತಿಯೊಬ್ಬರ ಜಾತಕದಲ್ಲೂ ಇರ್ತಕ್ಕಂಥ 27 ನಕ್ಷತ್ರ 12 ರಾಶಿಗಳವರೆಗೂ ಸಹಿತ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಶಿವಧ್ಯಾನವನ್ನು ಮಾಡಿ. ಇಲ್ಲಿ ಜಾತಿ ಮತ ಭೇದವಿಲ್ಲ, ಎಲ್ಲರಿಗೂ ಶಿವ ಬೇಕಾಗಿರ್ತಕ್ಕಂಥವನು. ಶಿವ ನಿರಾಕಾರ ಸ್ವರೂಪ, ಆತ ಇಲ್ಲದ ಸ್ಥಳವೇ ಇಲ್ಲ. ಪ್ರತಿಯೊಂದು ಕಾಲಗಳಲ್ಲೂ ಪ್ರತಿಯೊಂದು ಸ್ಥಳದಲ್ಲೂ ಶಿವೋಯಮಿದೆ. ಶಿವ ಇರ್ತಕ್ಕಂಥದ್ದು, ಶಿವನ ಆಸ್ಥಾನವಿರ್ತಕ್ಕಂಥದ್ದು ಶಿವೋಹಂ ಅಂತಕ್ಕಂಥ ಆ ಶಿವ ಮಂತ್ರವನ್ನು ಜಪ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ವೀಕ್ಷಕರೇ, ನಿನ್ನೆಯ ಕಾರ್ಯಕ್ರಮದಲ್ಲೇ ಗುರೂಜಿ ನಿಮಗೆ ತಿಳಿಸ್ಕೊಟ್ಟಿದ್ರು, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ಫಟಿಕ ಲಿಂಗಕ್ಕೆ ಅಭಿಷೇಕವನ್ನ ಮಾಡುವುದರ ಮೂಲಕ ಶಿವನನ್ನ ಆರಾಧನೆಯನ್ನ ಮಾಡೋಣ, ಶಿವನನ್ನ ಜಪಿಸೋಣ, ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡೋಣ ಅಂತ. ಬನ್ನಿ ಗುರೂಜಿಯವರ ಹತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಗುರೂಜಿ, ಸ್ಫಟಿಕ ಲಿಂಗಕ್ಕೆ ಅಭಿಷೇಕವನ್ನ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳೋಣ ಅಂತ ಗುರೂಜಿ? ಖಂಡಿತಮ್ಮ, ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗವನ್ನು ಒಂದು ತಟ್ಟೆಯಲ್ಲೋ ಅಥವಾ ಒಂದು ಬೆಳ್ಳಿ ಪಾತ್ರೆಯಲ್ಲೋ ಒಟ್ಟು ಸಾಧ್ಯವಾದಷ್ಟು ಮಡಿ ಆಚಾರದಿಂದ ಶುದ್ಧಿಯಾಗಿರ್ತಕ್ಕಂಥ ಶುದ್ಧೋದಕ, ಆಪ್ಯ, ಮೊಸರು ಅಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ, ಹೀಗೆ ನೀವು ಅಭಿಷೇಕಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡಿಟ್ಕೊಂಡಿದ್ರೋ ಆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಭಸ್ಮ ಮತ್ತು ಗಂಧ, ಭಸ್ಮ ಗಂಧವನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ. ಇನ್ನು ಪತ್ರೆಗಳಲ್ಲಿ ಬಿಲ್ವಪತ್ರೆ ಬಹಳ ವಿಶೇಷ, ಆ ಬಿಲ್ವಪತ್ರೆಯನ್ನೂ ಸಿದ್ಧತೆ ಮಾಡಿಕೊಳ್ಳಿ. ತುಂಬೆ ಹೂವು ನಿಮಗೆ ಸಿಕ್ಕದ್ರೆಲ್ಲ ಸಿಗೋ ಥರ ಹುಡುಕಬೇಕು, ತಪ್ಪೇನಿದೆ. ನಮ್ಮ ಕೆಲಸಕ್ಕಾಗಿ ನಾವು ಸಾಕಷ್ಟು ದೂರ ಬರಾದರೂ ಏನು ಬೇಕಾದ್ರೂ ಸಿದ್ಧಿಗಾಗಿ ಹೊರಡ್ತೀವಿ. ಹಾಗೆ ಇವತ್ತು ಒಂದಿಷ್ಟು ತುಂಬೆ ಹೂವನಾದರೂ, ಕನಿಷ್ಠ ಪಕ್ಷ 1-2-4 ತುಂಬೆ ಹೂವನಾದರೂ ನಿಮ್ಮ ಕೈಯಿಂದ ಶಿವನಿಗೆ ಅರ್ಪಣೆ ಮಾಡುವಂತಹ ರೀತಿಯಲ್ಲಿ ನಿಮ್ಮ ಸಂಕಲ್ಪವಿರಲಿ. ಯಾಕೆಂದರೆ ಇಂತಹ ದಿನ ಪುನಃ ಬೇಕು ಅಂದರೆ ಸಿಗ್ತಕ್ಕಂಥದ್ದಲ್ಲ, ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಧರ್ಮ. ಅದರಿಂದ ಬಿಲ್ವಪತ್ರೆ, ತುಂಬೆ ಹೂವು, ಸ್ವಾಮಿಗೆ ಭಸ್ಮಧಾರಣೆ, ಭಸ್ಮಾಭಿಷೇಕ ಇದೆಲ್ಲವನ್ನು ಸಹಿತ ಅಣಿ ಮಾಡಿಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಸಂಕಲ್ಪಕ್ಕೆ ಬೇಕಾದ ಸಿದ್ಧತೆಗಳನ್ನು ಎಲ್ಲವೂ ಸಹಿತ ಅಣಿ ಮಾಡಿಟ್ಕೊಳ್ಳಿ. ನಾವು ಸಹಿತ ಇಲ್ಲಿ ಗಂಗಾಜಲವನ್ನು ತಂದಿಟ್ಕೊಂಡಿದ್ದೀವಿ. ನಿನ್ನೆಯಷ್ಟೇ ಬಂದಂತಹ ಗಂಗಾಜಲವನ್ನು ನಾವು ತಂದಿದ್ದೇವೆ. ಈ ಒಂದು ಗಂಗಾಜಲದಿಂದ ಸ್ವಾಮಿಗೆ ಸ್ಫಟಿಕಲಿಂಗಕ್ಕೆ ಅಭಿಷೇಕವನ್ನು ಮಾಡುವಂಥದ್ದು. ಈ ಸ್ಫಟಿಕಲಿಂಗ ಇನ್ನು ಮೊನ್ನೆಯಷ್ಟೇ ನೇಪಾಳಿಂದ ಅಂದರೆ ಕಠ್ಮಂಡುವಲ್ಲಿ ಪಶುಪತಿನಾಥನ ದರ್ಶನಕ್ಕೆ ಹೊರಟಾಗ ಅಲ್ಲಿಂದ ತಂದಂತಹದ್ದು. ಬಹುಶಃ ಇದಕ್ಕಾಗಿಯೇ ಬಂತೋ ಏನೋ, ಇವತ್ತು ನಿಮ್ಮೆಲ್ಲರಿಗೂ ದರ್ಶನಕ್ಕೆ ಸಿಕ್ಕಿರ್ತಕ್ಕಂಥ ಈ ಸ್ಫಟಿಕಲಿಂಗ ನಾನು ಅಷ್ಟು ದೂರದಿಂದ ತರಲಿಕ್ಕೆ ನನಗೂ ಸಹಿತ ಇದೊಂದು ಯೋಗವೇ ಸರಿ. ದರ್ಶನಕ್ಕೆ ಹೊರಟಾಗ ಅಲ್ಲಿ ಪಶುಪತಿನಾಥನ ದರ್ಶನವಾದ ನಂತರ ಈ ಸ್ಫಟಿಕಲಿಂಗವನ್ನು ಅಲ್ಲಿಂದ ನಾನು ತಂದಂಥದ್ದು
ಪ್ರಪ್ರಥಮವಾಗಿ ಶಿವರಾತ್ರಿ ಎಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಸ್ವಾಮಿಗೆ ಅಭಿಷೇಕ ನಡೀತಾ ಇರತಕ್ಕಂಥದ್ದು. ಈ ಅಭಿಷೇಕ ನಾನು ಹತ್ತಿರದಲ್ಲಿ ನಿಂತು ನೋಡುವಂತಹ ಭಾಗ್ಯ, ಜೊತೆಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆಯಲ್ಲ, ಇದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಅಂತಹ ಸ್ಫಟಿಕಲಿಂಗಕ್ಕೆ ಈಗ ಅಭಿಷೇಕದ ಸಿದ್ಧತೆ ಆಗಿದೆ, ಅಭಿಷೇಕದ ತಯಾರಿ ಇದೆ. ತಯಾರಿ ಇದ್ಮೇಲೆ ಇನ್ನು ಅದಕ್ಕೆ ಬೇಕಾದ ಅನುಷ್ಠಾನವನ್ನು ಮಾಡೋಣ. ಎಲ್ಲರೂ 11 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು, ಅದೇ ಪ್ರಪ್ರಥಮವಾಗಿ ನಾವು ಸಿದ್ಧಿ ಮಂತ್ರವನ್ನು ತಿಳ್ಕೊಳ್ಬೇಕು. ಆದರೆ ಅದಕ್ಕೂ ಮೊದಲು ಗಣಪನ ಆರಾಧನೆ ಮಾಡಬೇಕು. ಒಂದಿಷ್ಟು ಹೂವು, ಅಕ್ಷತೆ ಕಾಳನ್ನ ಕೈಗೆ ತಗೊಳ್ಳಿ. ಓಂ ಗಣಾನ ಅಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ನಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಪಸ್ಸೇಧ ಸಾಧನಂ. ಓಂ ಮಹಾಗಣಾಧಿಪತಯೇ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವ, ನೀವು ಸಹಿತ ಗಣಪತಿ ಮೇಲೆ ಹೂವು ಅಕ್ಷತೆ ಕಾಳನ್ನು ಇಟ್ಟು ಪತ್ರೆಯಿಂದ, ಬಿಲ್ವಪತ್ರೆಯಿಂದ ಶಿವನ ಒಂದು ಪಾದಕ್ಕೆ ಪತ್ರೆಗಳನ್ನು ಅರ್ಪಣೆ ಮಾಡಿ, ಸ್ವಾಮಿ, ಇವತ್ತಿನ ದಿವಸ ನಾವು ನಮ್ಮ ಮನೆಯಲ್ಲಿ ನಿನಗೆ ಅಭಿಷೇಕವನ್ನು ಮಾಡ್ತಿದ್ದೇವೆ. ಅಭಿಷೇಕವನ್ನು ಮಾಡುವಂತಹ ಈ ಒಂದು ಸುಂದರವಾದ ಕ್ಷಣ, ಈ ಕ್ಷಣದಲ್ಲಿ ನೀನು ಇಲ್ಲಿಗೆ ಆಗಮಿಸಿ ಈ ಅಭಿಷೇಕವನ್ನು ಸ್ವೀಕರಿಸಬೇಕು ಭಗವಂತ ಅಂಥೇಳಿ ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಸ್ವಾಮಿಗೆ ನೈವೇದ್ಯವೇನು, ನೀವು ಏನು ಆಹಾರ ತೆಗೆದುಕೊಳ್ಬೇಕು ಆ ವಿಚಾರವನ್ನು ನೀವು ತಿಳ್ಕೊಳ್ಬೇಕು. ಸ್ವಾಮಿಗೆ ನೈವೇದ್ಯ ಅನ್ನ ನೈವೇದ್ಯವಲ್ಲ. ಇವತ್ತು ಸಾಧ್ಯವಾದಷ್ಟು ಫಲಹಾರ ನೈವೇದ್ಯ, ಅಂದರೆ ಒಂದಿಷ್ಟು ಅವಲಕ್ಕಿನೋ, ಕೊಬ್ಬರಿ ಸಕ್ಕರೆ, ಅವಲಕ್ಕಿ ಇಂಥದ್ದನ್ನು ಸ್ವಾಮಿಗೆ ನೈವೇದ್ಯ ಕೊಡಬೇಕು. ಹಾಗೆ ನೀವು ಸಹಿತ ಅನ್ನ ಊಟ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಸಾಧ್ಯವಾದಷ್ಟು ಉಪವಾಸ, ಆ ಉಪವಾಸದಲ್ಲಿ ನಿಟ್ಟುಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ಆರೋಗ್ಯ ಅಷ್ಟು ಸಮಂಜಸವಾಗಿಲ್ಲ. ಪ್ರತಿಯೊಬ್ಬರ ಮನೆಗಳಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಗಳು. ಅದರಿಂದ ಆ ಆರೋಗ್ಯವೂ ಸಹಿತ ಸರಿ ಹೋಗಲಿ ಅಂತೇಳಿ ತ್ರಂಬಕೇಶ್ವರನ ಆರೋಗ್ಯ ಕೊಡ್ತಕ್ಕಂಥವನ್ನ, ಆರೋಗ್ಯನ ನೆಮ್ಮದಿಯಾಗಿಡ್ತಕ್ಕಂಥ ಶಿವನ ಆರಾಧನೆ ಇವತ್ತು ಮಾಡುವಾಗ ಸಾಧ್ಯವಾದಷ್ಟು ಒಂದಿಷ್ಟು ಫಲಹಾರವನ್ನು ಸಿದ್ಧತೆ ಮಾಡಿಕೊಳ್ಳಿ. ಹೆಸರುಬೇಳೆ, ಪಾನಕ, ಜೊತೆಗೆ ಸ್ವಾಮಿಗೆ ಬೇಕಾದಂತಹ ರವೆ ಉಂಡೆ ಅಥವಾ ಚಕ್ಲಿ, ಕೋಡ್ಬಳೆ, ನಿಮ್ಮ ಮನೆಯಲ್ಲಿ ಏನು ನೀವು ಶಿವನಿಗೆ ಅರ್ಪಣೆ ಮಾಡುವಂತಹ ಪದ್ಧತಿ ಇರುತ್ತೋ. ಇನ್ನು ಸ್ವಾಮಿಗೆ ತಂಬಿಟ್ಟು ನೈವೇದ್ಯ ಬಹಳ ಇಷ್ಟವಾದ್ದು. ಗೋಧಿಯಿಂದಾಗಲಿ ಅಕ್ಕಿಯಿಂದಾಗಲಿ ಮಾಡಿರ್ತಕ್ಕಂತಹ ತಂಬಿಟ್ಟಿನಿಂದ ಆರತಿ ಮಾಡಿ ಆ ತಂಬಿಟ್ಟಿನ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು. ಅಂತಹದ್ದು ಶಿವನಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಶಿವಮಂತ್ರದಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಭಿಷೇಕವನ್ನು ಪ್ರಾರಂಭ ಮಾಡುವ ಮುನ್ನ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಈ ಒಂದು ಸ್ಫಟಿಕಲಿಂಗಕ್ಕೆ ಅಭಿಷೇಕವನ್ನು ಮಾಡುವಂತಹ ಭಾಗ್ಯ ನಮ್ಮದಾಗಿದೆ. ಜೊತೆಗೆ ಈ ಒಂದು ದರ್ಶನವನ್ನು ಮಾಡ್ತಾ ಇರತಕ್ಕಂಥ ನಾವು ಮತ್ತು ನೀವು ಧನ್ಯರು ಅಂತ ಹೇಳ್ಬೋದು. ಜೊತೆಗೆ ನಮ್ಮಿಬ್ಬರ ಪೂರ್ವಜನ್ಮದ ಪುಣ್ಯ ಅಂತಲೂ ಹೇಳ್ಬೋದು. ಅಂತಹ ಒಂದು ವಿಶಿಷ್ಟತೆ ಇರತಕ್ಕಂಥದ್ದು. ಇನ್ನು ಶಿವರಾತ್ರಿಯಾದ್ರಿಂದ ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ಶಿವಾಲಯಗಳಲ್ಲೂ ಬಹಳ ವಿಶೇಷವಾದಂಥ ಅನುಷ್ಠಾನಗಳು ನಡೀತಾ ಇದೆ. ಹಾಗೆ ಇವತ್ತು 4 ಯಾಮದ ಪೂಜೆ, ಜೊತೆಗೆ ನಾಳೆ ರಥೋತ್ಸವಗಳು, ಎಲ್ಲೆಲ್ಲಿ ರಥೋತ್ಸವ ಇದೆಯೋ ಆ ರಥೋತ್ಸವ ಇರ್ತಕ್ಕಂಥದ್ರ ಆ ದೇವಾಲಯದ ಹಿಂದಿನ ದಿವಸ, ಅಂದರೆ ನಾಳೆ ರಥೋತ್ಸವ ಮಾಡ್ತಕ್ಕಂಥವ್ರು ಇವತ್ತು ರಾತ್ರಿ ಗಿರಿಜಾ ಕಲ್ಯಾಣವನ್ನು ಮಾಡ್ತಾರೆ. ಸ್ವಾಮಿಗೆ ಸಾಂಬ ಸದಾಶಿವನಿಗೆ ಕಲ್ಯಾಣೋತ್ಸವ ಇರುತ್ತೆ. ಕಲ್ಯಾಣೋತ್ಸವ ಆದ ನಂತರ ನಾಳೆ ರಥೋತ್ಸವ ಆಗ್ತಕ್ಕಂಥದ್ದು. ನಂದಿಯಲ್ಲಾದರೂ ಅಷ್ಟೇ, ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಗೊಟ್ಟಿಗೆರೆ ಎಂಬತಕ್ಕಂತಹ ಗ್ರಾಮದಲ್ಲಿ ಅಲ್ಲೂ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸುಂದರೇಶ್ವರ ಪರಮೇಶ್ವರ, ಅಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ, ಆರುಹಳ್ಳಿನಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನಿಗೂ ಹಾಗೂ ಗೊಟ್ಟಿಗೆರೆ ಗ್ರಾಮದಲ್ಲಿರ್ತಕ್ಕಂತಹ ಸುಂದರೇಶ್ವರನಿಗೂ ಎಲ್ಲ ಕಡೆಯೂ ಸಹಿತ ರಾಜ್ಯದಾದ್ಯಂತ ಶಿವಾಲಯಗಳಲ್ಲಿ ಸ್ವಾಮಿಗೆ ಅಭಿಷೇಕ, ಅಲಂಕಾರ ಮತ್ತು ಕಲ್ಯಾಣೋತ್ಸವ, ನಾಳೆ ರಥೋತ್ಸವ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅಂತಹ ರಥೋತ್ಸವ ಇರತಕ್ಕಂಥದ್ದು. ಇನ್ನು ಇವತ್ತು ಶಿವರಾತ್ರಿ ಆದ್ದರಿಂದ ಮೊದಲನೇ ಯಾಮದ ಪೂಜೆ ಸಂಜೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಸೂರ್ಯಾಸ್ತಮ, ಚಂದ್ರೋದಯ ಕಾಲ. ಆ ಚಂದ್ರೋದಯ ಕಾಲದಲ್ಲಿ ಅಭಿಷೇಕದ ದೃಶ್ಯ ಬಹಳ ವಿಶೇಷವಾಗಿರುತ್ತೆ. ಎಲ್ಲೆಲ್ಲೂ ಶಿವಮಂತ್ರ ಗಗನಕ್ಕೆ ಮುಟ್ತಾ ಇರುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸಾಯಂಕಾಲ ನೀವೆಲ್ಲರೂ ಸಹಿತ ಜಾಗರಣೆಯನ್ನು ಮಾಡಬೇಕು. ಆದರೆ ಜಾಗರಣೆ ಮಾಡ್ತಕ್ಕಂತಹ ರೀತಿ ನಮ್ಮ ಮನ ಬಂದಂತೆ ನಾವು ಮಾಡ್ತಕ್ಕಂಥದ್ದಲ್ಲ. ಶಿವಧ್ಯಾನವನ್ನು ಮಾಡ್ತಾ ಶಿವನ ಪಾರಾಯಣಗಳು, ಶಿವನ ವಿಶೇಷವಾದಂಥ ಅನುಷ್ಠಾನಗಳು ಎಲ್ಲೆಲ್ಲಿ ನಡೀತಿರ್ತೋ ಆ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಯಾಕೆಂದರೆ ವರ್ಷದ 365 ದಿವಸವೂ ರಾತ್ರಿ ಯಾರೂ ನಿದ್ದೆ ಕೆಡೋದಿಲ್ಲ. ಎಲ್ಲರೂ ನಿದ್ದೆಯಿಂದ ಇರ್ತೀರಿ, ಎಲ್ಲರೂ ಸುಖ ನಿದ್ದೆಗೆ ನೀವು ಬಯಸ್ತಿರ್ತೀರಿ. ಆದರೆ ಇವತ್ತಿನ ದಿವಸ ಈ ಒಂದು ನಿದ್ದೆ ಶಿವನಿಗೆ ಅರ್ಪಣೆ ಆಗಬೇಕು. ಇದಕ್ಕೆ ಕಾರಣ ಶಿವರಾತ್ರಿಯ ಚರಿತ್ರೆ ಇದೆ. ಹಸಿವಿನಿಂದ ಬೆಂಗೊಟ್ಟು ಸ್ವಾಮಿ ಒಬ್ಬ ಬೇಡ
ತಾನು ಹಸಿವಿಗಾಗಿ ತನ್ನ ಆಹಾರಕ್ಕಾಗಿ ಕಾಡು ಮೇಡನ್ನು ಸುತ್ತುತ್ತಾ ಅವತ್ತಿನ ಆಹಾರಕ್ಕೆ ಇಡೀ ರಾತ್ರಿ ಕಳಿಬೇಕಾದಂತಹ ಕಾಲ ಬರುತ್ತೆ. ಅಂತಹ ಕಾಲದಲ್ಲಿ ಆತ ಮಾಡಿದ್ದೇನು, ಆತ ಮಾಡಿದಂತಹ ಅನುಷ್ಠಾನಕ್ಕೆ ಭಗವಂತ ಕೊಟ್ಟಂತಹ ಆ ಒಂದು ಆಶೀರ್ವಾದವೇನು, ಅವೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮುಂದೆ ಇವತ್ತು ಶಿವರಾತ್ರಿ ಜಾಗರಣ ಮಹೋತ್ಸವಕ್ಕಾಗಿ ಇವತ್ತು ಬೆಂಗಳೂರಿನ RV ಡೆಂಟಲ್ ಕಾಲೇಜ್ ಮುಂಭಾಗದಲ್ಲಿರ್ತಕ್ಕಂತಹ ದುರ್ಗಾಪರಮೇಶ್ವರಿ ಗ್ರೌಂಡಲ್ಲಿ, ದುರ್ಗಾಪರಮೇಶ್ವರಿ ಆಟದ ಮೈದಾನದಲ್ಲಿ ಶಿವರಾತ್ರಿ ಜಾಗರಣ ಮಹೋತ್ಸವ ನಡೀತಾ ಇದೆ. ಜಯನಗರ ಶಿವರಾತ್ರಿ ಉತ್ಸವ ನಡೀತಾ ಇರತಕ್ಕಂತಹದ್ದು, ಆ ಭಾಗದಲ್ಲಿ ನಡೀತಕ್ಕಂಥ ಜಾಗರಣೆ ಉತ್ಸವ ಕಾರ್ಯಕ್ರಮಕ್ಕೆ ನಾನು ಸಹಿತ ರಾತ್ರಿ 10 ಗಂಟೆಗಲ್ಲಿ ಬರ್ತಿದ್ದೇನೆ. ಅಂದರೆ ಸಾಯಂಕಾಲ 6 ಗಂಟೆಯಿಂದಲೇ ನಿರಂತರವಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಹಾಗೆ ಎಲ್ಲ ಸಾಕಷ್ಟು ದೇವಾಲಯಗಳನ್ನು ದರ್ಶನ ಮಾಡುವಂತಹ ಕಾಯಕವನ್ನು ಇವತ್ತು ನಾವು ಮಾಡ್ತಿದ್ದೇವೆ. ಇವತ್ತು ನಾವು ಯಾವೆಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡಿರ್ತೀವೋ, ಯಾವ ದೇವಸ್ಥಾನಗಳಲ್ಲಿ ವಿಶೇಷವಾದ ಅಲಂಕಾರಗಳಿದೆಯೋ ಅವೆಲ್ಲವನ್ನು ಸಹಿತ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದು ಅದನ್ನು ಮುಂದೊಂದು ದಿವಸ ಶಿವರಾತ್ರಿ ಆದ 1-2 ವಾರದಲ್ಲೇ ನಿಮಗೆ ದರ್ಶನವನ್ನು ಸಹಿತ ಕೊಡಿಸುವಂತಹ ಒಂದು ಮಹಾಭಾಗ್ಯ, ಆ ಒಂದು ಕಾಯಕಕ್ಕೆ ನಾವು ಮುಂದೆ ಹೊರಡ್ತೀವಿ. ಜೊತೆಗೆ ಶಿವಧ್ಯಾನವನ್ನು ಮಾಡ್ತಾ, ಶಿವನ್ನ ಆರಾಧನೆ ಮಾಡ್ತಾ, ಶಿವಪ್ರಸಾದವನ್ನು ತೆಗೆದುಕೊಳ್ತಾ, ಶಿವ ಭಸ್ಮಧಾರಣೆಯನ್ನು ಮಾಡ್ತಾ ಮುಂದಿನ ಭಾಗದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ಒಳ್ಳೆಯದಾಗಲಿ. ಗುರುಜಿ, ನೀವು ಹೇಳಿದ ಹಾಗೆ ಎಲ್ಲರೂ ಕೂಡ ಮನೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ ಗುರುಜಿ ಅಭಿಷೇಕಕ್ಕೆ. ಈಗ ಮುಂದಿನ ಭಾಗದಲ್ಲಿ ಖಂಡಿತಮ್ಮ ಇನ್ನು ಅಭಿಷೇಕವನ್ನು ಮಾಡೋಣ. ಇವತ್ತು ನಮ್ಮ ವಾಹಿನಿಯಲ್ಲೂ ಸಹಿತ ಸಾಕಷ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ರೀತಿ ನಾನಾ ಪುಷ್ಪಗಳಿಂದ ಅಲಂಕಾರ, ಜೊತೆಗೆ ಒಂದು ಶಿವಲಿಂಗವನ್ನೇ ಶಿವ ಯಾವ ಆಕಾರದಲ್ಲಿಲ್ಲ, ಎಲ್ಲ ಆಕಾರದಲ್ಲೂ ಇದ್ದಾನೆ. ಜೊತೆಗೆ ಎಲ್ಲ ಒಂದು ದ್ರವ್ಯಗಳಲ್ಲಾಗ್ಬೋದು, ಭಸ್ಮದಲ್ಲಾಗ್ಬೋದು, ಪತ್ರೆಗಳಲ್ಲಾಗ್ಬೋದು, ಪ್ರತಿಯೊಂದು ಪುಷ್ಪಗಳು ಇದು ಅವನಮಯವೇ. ಜೊತೆಗೆ ಶಿವ ಕೊಟ್ಟಂತಹದ್ದು, ಶಿವನ ಆಸ್ಥಾನದಿಂದ ಬಂದಂತಹದ್ದು, ಎಲ್ಲವೂ ಅಣುರೇಣ ತೃಣಕಾಷ್ಟವೂ ಅವನ ಅಧೀನ. ಅದರಿಂದ ಭಗವತ್ ಸಾನ್ನಿಧ್ಯದಲ್ಲಿ ಮಾಡಬಹುದಾದಂತಹ, ಭಗವಂತ ಸಾನ್ನಿಧ್ಯದಲ್ಲಿ ನಡೀಬಹುದಾದಂಥ ಈ ಒಂದು ವಿಶೇಷವಾದಂಥ ಅನುಷ್ಠಾನಕ್ಕೆ ನಾವು ಸಹಿತ ಇಷ್ಟೆಲ್ಲ ಅಣಿ ಮಾಡಿದ್ದೇವೆ. ಈ ಪುಷ್ಪಗಳಿಂದ ನಾನಾ ವಿಶೇಷವಾದಂತಹ ಅಲಂಕಾರ, ಸಾಂಬ ಸದಾಶಿವನ ಅಲಂಕಾರ, ಜೊತೆಗೆ ಸುಂದರವಾದಂತಹ ಮೂರ್ತಿ ಬೇರೆ. ಆ ಶಿವಮೂರ್ತಿಯನ್ನು ನೋಡೋದೇ ಒಂದು ಆನಂದ. ಅಂತಹ ಒಂದು ಶಿವಮೂರ್ತಿ ಈಗ ಸ್ಫಟಿಕಲಿಂಗಕ್ಕೆ ಅಭಿಷೇಕವನ್ನು ಮಾಡೋಣ. ಅದಕ್ಕೂ ಮೊದಲು ಸಂಕಲ್ಪವನ್ನು ಮಾಡೋಣ. ನಾವು ಮಾಡಬೇಕಾದಂತಹದ್ದು ವೇದ ಮಂತ್ರಗಳಿಂದ, ಏಕೆಂದರೆ ಪ್ರತಿಯೊಬ್ಬರಿಗೂ ಮಂತ್ರ ಭಾಗವಿರೋದಿಲ್ಲ, ಆದರೆ ಒಂದು ಭಕ್ತಿ ಅನ್ನೋದಿರುತ್ತೆ. ಆ ಭಕ್ತಿನೇ ಪ್ರಧಾನವಾದಂಥದ್ದು. ಭಕ್ತಿಯಲ್ಲಿ ನಿಮ್ಮ ನಾಣ್ಣುಡಿ, ನೀವು ಮಾತಾಡ್ತಕ್ಕಂಥ ಮಾತಿನಿಂದಲೇ ಶಿವನ್ನ ಮಾತಾಡಿ. ಭಗವಂತ ಸಾಂಬ ಸದಾಶಿವ, ಈಗ ಫಲಪಂಚಾಮೃತ ಅಭಿಷೇಕ ನಮಗೆ ಯಥಾಶಕ್ತಿ, ನಮ್ಮ ಕೈಲಿ ಏನಿದೆಯೋ ನಾವು ನಿನಗೆ ಇವತ್ತು ಏನು ಅರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ನಾನು ನಿಮಗೆ ಅರ್ಪಣೆ ಮಾಡ್ತಿದ್ದೇವೆ, ಅದನ್ನು ಸ್ವೀಕರಿಸಬೇಕು ಭಗವಂತ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪ ಮಾಡೋಕ್ಕೂ ಮುನ್ನ ಹೂವು ಅಕ್ಷತೆ ಕಾಳನ್ನ ಕೈಗೆ ತಗೊಳ್ಳಿ. ಕೈಗೆ ತೆಗೆದುಕೊಂಡು ಹೂವು ಅಕ್ಷತೆ ಕಾಳನ್ನ ಕೈಗೆ ತೆಗೆದುಕೊಳ್ಬೇಕು. ನಿಮ್ಮ ಬಲಹಸ್ತದಿಂದ ಎಡಹಸ್ತದ ಮೇಲೆ ಈ ಥರ ಇಟ್ಕೊಂಡು ಸಂಕಲ್ಪವನ್ನು ಮಾಡಬೇಕು. ಸಾಂಬ ಸದಾಶಿವ, ಶಿವನ ಪ್ರಸಾದವೂ ಆಯಿತು. ಪ್ರಸಾದಕ್ಕಂತೂ ಬಹುಶಃ ಭಗವಂತ ನಮಗೆ ಆ ಕೊರತೆ ಮಾಡಿಲ್ಲ. ಭಗವಂತನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ತಂತ್ರ ಮಂತ್ರ ಏನಾಗಿಲ್ಲ, ಆದರೆ ಭಕ್ತಿ ಒಂದೇ ಪ್ರಧಾನವಾಗಿರ್ತಕ್ಕಂಥದ್ದು ಈ ಆಸ್ಥಾನದಲ್ಲೆಲ್ಲ. ಅದರಿಂದ ಭಕ್ತಿನೇ ಬಹಳ ಮುಖ್ಯ. ಹಾಗಾಗಿ ಸ್ವಾಮಿ ಪ್ರಸಾದವನ್ನೂ ಕೊಟ್ಟಾಯಿತು. ಸ್ವಾಮಿಯ ತಲೆ ಮೇಲೆ ಇಟ್ಟಿರ್ತಕ್ಕಂಥ ಹಳದಿ ಕಲರ್ ಒಂದು ವಿಶೇಷವಾಗಿರ್ತಕ್ಕಂಥ ಪುಷ್ಪ, ಆ ಪುಷ್ಪ ಸ್ಫಟಿಕಲಿಂಗದ ಹತ್ರ ಪ್ರಸಾದವಾಯಿತು. ಇರಲಿ ಭಗವಂತ, ಇನ್ನು ಸಂಕಲ್ಪವನ್ನು ಮಾಡೋಣ. ಪೂರ್ವೋಚ್ಛರಿತ ಇವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೋ. ಇವತ್ತಿನ ದಿವಸ ಶಿವರಾತ್ರಿ, ಅದರಿಂದ ಶಿವರಾತ್ರಿ ಅಂತ ಹೇಳಿಕೊಂಡು ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವೆಲ್ಲ ಆತನ ಮಕ್ಕಳು. ಭಗವಂತ ಅವನ ಸೃಷ್ಟಿ, ಆತ ನಮ್ಮನ್ನು ಸೃಷ್ಟಿಸಿದ್ದಾನೆ. ಹಾಗಿದ್ದ ಮೇಲೆ ನಮ್ಮ ಹೆಸರು, ನಮ್ಮ ಕುಲ, ಗೋತ್ರ ಎಲ್ಲವೂ ಆತನ ತಿಳಿದಿರತಕ್ಕಂಥದ್ದೇ. ನಾನು ಯಾರು ಅಂತ ಆತನ ಮುಂದೆ ನಾವು ತಿಳಿಸ್ಕೋಬೇಕಾದ್ದಿಲ್ಲ. ಆದರೆ ನಾನು ಬಂದಿದ್ದಕ್ಕೆ ಈ ಒಂದು ಭೂಮಿ ಮೇಲೆ ನಾವಿದ್ದೇವೆ. ಭೂಮಿ ಮೇಲಿದ್ದು ನಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡೋದ್ರೊಳಗಾಗಿ ಪ್ರತಿದಿನ ನಮ್ಮ ಕಾಯಕ ಪ್ರಪ್ರಥಮವಾಗಿ ನಾವು ಮಾಡಬೇಕಾದ್ದು ಶಿವನ ಆರಾಧನೆ. ಹರಿಹರ ಬ್ರಹ್ಮಾದಿಗಳನ್ನು ಇವತ್ತು ನಾವು ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲಿ ಶಿವರಾತ್ರಿ ಆದ್ದರಿಂದ ಶಿವರಾತ್ರಿ ಸ್ವಾಮಿ ನಿನಗೆ ಅಭಿಷೇಕವನ್ನು ಮಾಡ್ತಿದ್ದೀವಿ ಅಂಥೇಳಿ ಸಂಕಲ್ಪವನ್ನು ಮಾಡಬೇಕು. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಆದರೂ ಈ ಪುಷ್ಪವನ್ನು ಬಲಗಡೆ ತೊಡೆ ಮೇಲಿಟ್ಟು ಭಕ್ತಿಯಿಂದ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ, ಸ್ವಾಮಿ ಅಭಿಷೇಕ ಪ್ರಾರಂಭ ಮಾಡ್ತಿದ್ದೇನೆ, ನೀನು ಈ ಸಾನ್ನಿಧ್ಯದಲ್ಲಿ ನೀನು ಇಲ್ಲಿ ಬಂದು ನೆಲೆಸಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡೋಣ. ಶುಭಾಭ್ಯಾಂ ಶುಭೇ ಶೋಭರಿ ಮುಹೂರ್ತೆ ಆದ್ಯ ಬ್ರಹ್ಮಣಾದಿತ ಪ್ರಾರ್ಥೆ ಶ್ವೇತವರಾಹ ಕಲ್ಪೆ ವೈವಸ್ವತಾ ಮನ್ವಂತರೆ ಕಲಿಯುಗೆ ರಥೋಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣೆ ಗೋದಾವರ್ಯಾಹ ದಕ್ಷಿಣೇ ತೀರೆ ಶಾಲಿವಾಹನಶಿಗೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಚಾಂದ್ರಮಾನೇನ ಅಸ್ಯಾಂ ಪ್ರಬೋಧಿ ಸೃಷ್ಟಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀಮದ್ ಮಹಾಮಂಗಳಕರ ದೇವತಾ ಪ್ರೀತ್ಯರ್ಥಂ ಶ್ರೀ ಮಹಾಶಕ್ತರ ದೇವತಾ ಅಸ್ಮಿನ್ ದಿನೇ, ಅಂದರೆ ಈ ಒಂದು ಮಾಸದ ನಾಮ ಮತ್ತು ಮಹಾಶಿವರಾತ್ರಿ, ಈ ಒಂದು ಮಹಾಶಿವರಾತ್ರಿ ಎಂದು ನಾವು ಮಾಡ್ತಕ್ಕಂತಹ ಅಭಿಷೇಕ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು.
ಜಯನಾಮ ಸಂವತ್ಸರೆ ಉತ್ತರಾಯಣೆ, ಅದರಲ್ಲೂ ಉತ್ತರಾಯಣದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಾಘ ಮಾಸ ಕೃಷ್ಣ ಪಕ್ಷ ಇವತ್ತಿನ ದಿವಸ ತ್ರಯೋದಶ್ಯಾಮ್. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಅಥವಾ ನಮ್ಮ ಕೈಲಿ ಯಥಾಶಕ್ತಿ ನಾವೇನು ದ್ರವ್ಯಗಳನ್ನು ತಂದಿಟ್ಕೊಂಡಿದ್ದೀವಿ ಇದರಲ್ಲಿ ನಾವು ಮಾಡ್ತಕ್ಕಂಥ ಅಭಿಷೇಕಕ್ಕೆ ನೀನು ಬಂದು ಈ ಅಭಿಷೇಕವನ್ನು ಸ್ವೀಕರಿಸಬೇಕು ಭಗವಂತ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪುಷ್ಪ ಅಥವಾ ಪತ್ರೆ ಅಥವಾ ಏನು ನಿಮ್ಮ ಕೈಲಿ ಹೂವು ಅಕ್ಷತೆ ಕಾಳ ಕೈಲಿ ಇಟ್ಕೊಂಡಿದ್ರೋ ಅದನ್ನು ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡೋಣ. ಓಂ ನಮಃ ಶಿವಾಯ. ಇನ್ನು ಗಣಪತಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಭೂಃ ಗಣಪತಿಂ ಆವಾಹಯಾಮಿ. ಓಂ ಭುವಃ ಗಣಪತಿಂ ಆವಾಹಯಾಮಿ. ಓಂ ಸುವಃ ಗಣಪತಿಂ ಆವಾಹಯಾಮಿ. ಭೋದ್ಭವಸ್ವಃ ಗಣಪತಿಂ ಆವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಗಣಪತಿನ ಪ್ರಾರ್ಥನೆ ಮಾಡಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಾಧಿಪತಿಯೇ ನಮಃ. ಗಣಪತಿನ ಪ್ರಾರ್ಥನೆ ಆಯಿತು. ಈಗ ಸಂಕಲ್ಪ ಅಭಿಷೇಕಕ್ಕೂ ಮುನ್ನ 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಳಿ. ಪಂಚಪಾತ್ರೆ ಉದ್ಧರಣೆ ಇದ್ದರೆ ಆ ಉದ್ಧರಣೆಯಲ್ಲಿ ಸ್ವಲ್ಪ ಮಾತ್ರ ನೀರಿಟ್ಕೊಳ್ಳಿ. ಆ ನೀರನ್ನ ನೀವು ಪಂಚಪಾತ್ರೆಯಲ್ಲಿರ್ತಕ್ಕಂತಹ ಜಲವನ್ನು ನೀವು ತೀರ್ಥವನ್ನು ತೆಗೆದುಕೊಂಡ ನಂತರ ಅಂದರೆ 3 ಬಾರಿ ಕೇಶವ ನಾರಾಯಣ ಮಾಧವ ಈ ಪ್ರಕಾರವಾದಂತಹ ಮಂತ್ರದಿಂದ ತೀರ್ಥವನ್ನು ತೆಗೆದುಕೊಂಡ ಮೇಲೆ ನೀವು ಪುನಃ ಆ ನೀರನ್ನು ದೂರ ಹಾಕಬೇಕು. ಅಂದರೆ ಅದನ್ನು ಚೆಲ್ಲಿ ಹೊಸ ನೀರನ್ನು ತಂದಿಟ್ಕೊಳ್ಬೇಕು. ಯಾಕೆಂದರೆ ಯಾವುದೇ ಕಾರಣಕ್ಕೂ ನೀವು ತೀರ್ಥವನ್ನು ತೆಗೆದುಕೊಂಡು ಮೈಲಿಗೆ ಆಗಿರ್ತಕ್ಕಂಥ ಅಂದರೆ ಆ ಒಂದು ನೀರನ್ನು ಪುನಃ ಭಗವಂತನ ಸಾನ್ನಿಧ್ಯಕ್ಕೆ ನಾವು ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರಿಟ್ಕೊಳ್ಳಿ. ಸಂಕಲ್ಪಕ್ಕೆ ರೆಡಿಯಾಗೋಣ. ಸಂಕಲ್ಪ ಆದ ನಂತರ ಸ್ವಾಮಿಗೆ ಅಭಿಷೇಕವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ. ವೀಕ್ಷಕರೀಗ ಅಭಿಷೇಕವನ್ನು ಕಣ್ತುಂಬಿಸಿಕೊಳ್ಳುವಂಥ ಸಮಯ. ಗುರುಜಿ ಪ್ರಾರಂಭ ಮಾಡೋಣವಾ? ಖಂಡಿತಪ್ಪ. ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ಮಾಡೋಣ. ಮೊದಲು ನಾನು ಹೇಳಿರೋ ಪ್ರಕಾರ ತೀರ್ಥವನ್ನು ತೆಗೆದುಕೊಳ್ಳಿ. ಆಗ ಸಂಕಲ್ಪದಲ್ಲಿ ಪ್ರಥಮದಲ್ಲಿ ನಾವು ಮಾಡಿದಂತಹ ಒಂದು ವಿಶೇಷವಾದಂಥ ಅನುಷ್ಠಾನವಾಗುತ್ತೆ. ಓಂ ಕೇಶವಾಯ ಸ್ವಹ. ಓಂ ನಾರಾಯಣಾಯ ಸ್ವಹ. ಮಾಧವಾಯ ಸ್ವಹ. ಗೋವಿಂದಾಯ ನಮಃ. ಗೋವಿಂದಾಯ ನಮಃ. ಭಗವಂತನಿಗೆ 3 ನಾಮಗಳು ಬಹಳ ವಿಶೇಷ. ಕೇಶವ, ಮಾಧವ, ನಾರಾಯಣ, ಗೋವಿಂದ. ಹೀಗೆ 3 ಸಂಕಲ್ಪ ಇದಾದ ನಂತರ ವಿಷ್ಣುರ ದೇವತಾ ಪ್ರೀತ್ಯರ್ಥಂ ಯಾವುದೇ ಸಂಕಲ್ಪವನ್ನು ಮಾಡಬೇಕಾದರೂ ಹರಿಹರ ಬ್ರಹ್ಮಾದಿಗಳನ್ನು ನಾವು ತಿಳಿಸ್ಕೊಳ್ಬೇಕು. ಹಾಗಾಗಿ ಮಹಾವಿಷ್ಣು ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕಷ್ಟಾಯ ನಮಃ, ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ. ಶ್ರೀ ಮಹಾಶಕ್ತಿರ ದೇವತಾಭ್ಯೋ ನಮಃ. ಸಾಂಬ ಸದಾಶಿವ ದೇವತಾಭ್ಯೋ ನಮಃ. ತದಂಗತ್ವೇನ ಕಳಶಾರಾಧನಂ ಕರಿಷ್ಯೆ. ಕಳಶನ್ನು ಅಂದರೆ ನೀವು ಸ್ವಾಮಿಗೆ ಅಭಿಷೇಕ ಜಲಕ್ಕೆ ಅಂತ ಸಿದ್ಧತೆ ಮಾಡಿಟ್ಕೊಂಡಿದ್ದೀರೋ ಅಭಿಷೇಕ ಮಾಡುವಂತಹ ಜಲಕ್ಕೆ ಇಷ್ಟು ಅರಿಶಿನ ಕುಂಕುಮ ಪುಷ್ಪವನ್ನು ಹಾಕಿ ಆ ಕಳಶದ ಮೇಲೆ ಕೈ ಈ ಥರ ಇಡಿ. ಓಂ ಶ್ರೀ ಮಹಾಶಕ್ತಿರ ದೇವತಾಭ್ಯೋ ನಮಃ. ಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಕಳಶ ಪೂಜಾಂಗರಿಷ್ಯೇಂ. ಕಳಶಂ ಗಂಧಾಕ್ಷತ ಪತ್ರಪುಷ್ಪೈರ್ಭಿಶ್ಚ ಕಳಶೇನಾಚಾಧ್ಯ. ಕಳಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಸುತ. ಮೂಲೆ ತತ್ರಸುತೋ ಬ್ರಹ್ಮ ಮಧ್ಯೆ ಮಾತೃಗಣಾಸುತ. ಕುಕ್ಷೌತ್ ಸಾಗರ ಸರ್ವೇ ಸಪ್ತದ್ವೀಪಾವಸುಂದರಾಃ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗೆಯನ್ನು ಇದರಲ್ಲಿ ಆವಾಹನೆ ಮಾಡಿ ಗಂಗಾದಿ ಸಪ್ತದೇವತೆಗಳನ್ನು ಸಹಿತ ನದಿಗಳನ್ನು ಎಲ್ಲ ನದಿಗಳಲ್ಲಿರ್ತಕ್ಕಂಥ ಜಲವನ್ನು ಈ ಒಂದು ಕಳಶದಲ್ಲಿ ಆವಾಹನೆ ಮಾಡಿದ್ದೇನೆ ಭಗವಂತ. ಈ ಕಳಶದ ಜಲ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂಥೇಳಿ ಸಂಕಲ್ಪವನ್ನು ಮಾಡಿ ಈ ಕಳಶದ ಜಲದಿಂದ ಸ್ವಾಮಿಗೆ ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಓಂ. ಆ ನೀರನ್ನು ಇಲ್ಲಿ ಕೊಡಪ್ಪ. ಮಹಾಶಕ್ತಿರ ದೇವತಾಭ್ಯೋ ನಮಃ. ನೀವು ಸಹಿತ ಸಾಂಬ ಸದಾಶಿವನಿಗೆ ಅಭಿಷೇಕಕ್ಕೆ ನೀವು ತೆಗೆದಿಟ್ಕೊಂಡಿರ್ತಕ್ಕಂತಹ ಮಡಿ ಜಲ ಅಥವಾ ಗಂಗಾ ಜಲ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನೀರು ಮಡಿಯಿಂದ ತಂದಿಟ್ಕೊಂಡಿರ್ತಕ್ಕಂತಹ ನೀರಿನಿಂದ ಫಸ್ಟ್ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡೋಣ. ಓಂ ಆಪೋ ಇಷ್ಟಾಮಯೋ ಭುವಸ್ಥಾನವೋರ್ಜೇ ದದಾತನ ಮಹಿರಣಾಯ ಚಕ್ಷದೆ ಯೋ ವಶ್ಯವತಮೋರಸಹಸ್ತಸ್ಯ ಬಾಜೇತೆ ಯನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾವವೋ ಯಸ್ಯ ಕ್ಷಯಾಯ ಜಿನ್ವದ ಆಪೋ ಜನಯತಾ ಜನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ಫಟಿಕ ಲಿಂಗದ ಮೇಲೆ ಗಂಗಾ ಜಲ ಬೀಳ್ತಾ ಇದ್ದರೆ ಆ ಗಂಗೆಯನ್ನು ನೋಡೋದು ಎಷ್ಟು ಆನಂದವಾಗಿದೆ. ಓಂ ನಮಸ್ತೆ ಅಸ್ತು ಭಗವನ್ ಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆಪ್ಯಾಯ ಸ್ವಸಮಯತುತ ವಿಶ್ವದಸ್ಸೋಮರುಷ್ಣಿಯಂ ಭವಾವಾಜಸ್ಯ ಸಂಘತೆ ಕ್ಷೀರೇಣ ಸ್ನಾಪಯಾಮಿ. ಆಪ್ಯಾಯ ಸ್ವಸಮಯತುತ ವಿಶ್ವದಸ್ಸೋಮರುಷ್ಣಿಯಂ
ಭವಾವಾಜಸ್ಯ ಸಂಘದೆ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾದಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಫಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಆಪ್ಯ ಸ್ಫಟಿಕ ಲಿಂಗದ ಮೇಲೆ ಕ್ಷೀರದಿಂದ ಅಭಿಷೇಕ ಮಾಡ್ತಿದ್ರೆ ಆ ಕ್ಷೀರವಾಗಿರ್ತಕ್ಕಂತಹ ಅಂದರೆ ಹಾಲು ಸ್ಫಟಿಕದ ಮೇಲೆ ಬಿದ್ದಾಗ ಸ್ವಾಮಿನ ನೋಡಲಿಕ್ಕೆ ಎಷ್ಟು ಆನಂದವಾಗಿದೆ. ಇನ್ನು ದದಿ ಅಂದರೆ ಮೊಸರಿನಿಂದ ಅದನ್ನು ಮುಂದಿನ ಭಾಗದಲ್ಲಿ ಮಾಡೋಣ. ಗುರುಜಿ, ಅಭಿಷೇಕವನ್ನು ಮುಂದುವರಿಸೋಣ. ಅಭಿಷೇಕ ಪ್ರಿಯೋ ಶಿವ. ಆ ಶಿವಲಿಂಗಕ್ಕೆ ನಡೀತಾ ಇರತಕ್ಕಂಥ ಅಭಿಷೇಕವನ್ನು ಕಣ್ಣು ತುಂಬಿಸ್ಕೊಂಡ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಸ್ಫಟಿಕ ಲಿಂಗದ ಮೇಲೆ ಕ್ಷೀರವನ್ನು ಹಾಕಿದಾಗ ಗೋಕ್ಷೀರ ಆ ಗೋಮಾತೆ ಎಷ್ಟು ಪುಣ್ಯ ಮಾಡಿದ್ಲೋ ತಾಯಿ. ನಿಜಕ್ಕೂ ಗೋದೇವಿ, ಅದಕ್ಕೋಸ್ಕರ ಹೇಳೋದು ಗೋ ಮಹಾಲಕ್ಷ್ಮಿಯಲ್ಲಿ 300 ಮುಕ್ಕೋಟಿ ದೇವತೆಗಳಿರ್ತಾರೆ, ಸೂರ್ಯ ಚಂದ್ರರಿದ್ದಾರೆ, ಜೊತೆಗೆ ಅಶ್ವಿನಿ ದೇವತೆಗಳಿದ್ದಾರೆ, ಜೊತೆಗೆ ಆ ಕ್ಷೀರಕ್ಕೆ ಅಷ್ಟು ಶಕ್ತಿ ಇದೆ. ಆ ಕ್ಷೀರ ಸ್ಫಟಿಕ ಲಿಂಗದ ಮೇಲೆ ಹಾಕ್ತಾ ಇದ್ರೆ ನಿಜಕ್ಕೂ ನೋಡೋದೇ ಒಂದು ವೈಭೋಗ. ಬನ್ನಿ ಆ ಕ್ಷೀರಾಭಿಷೇಕವನ್ನು ಮತ್ತೆ ಮುಂದುವರಿಸೋಣ. ಆಪ್ಯಾಯಸ್ಸು ಸಮೇತತ ವಿಶ್ವದಸ್ಸೋ ಮರುಷ್ಟಿಯಂ ಭವಾವಾಜಸ್ಯ ಸಂಘದೆ ಕ್ಷೀರೇಣ ಸ್ನಾಪಯಾಮಿ. ಆಪ್ಯಾಯಸ್ಸು ಸಮೇತತ ವಿಶ್ವದಸ್ಸೋ ಮರುಷ್ಣಿಯಂ ಭವಾವಾಜಸ್ಯ ಸಂಘದೆ ಕ್ಷೀರೇಣ ಸ್ನಾಪಯಾಮಿ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಓಂ ಇತಿ ಕ್ಷೀರಾಭಿಷೇಕಾಂತರ ಮಧ್ಯೆ ದಧಿ ಸ್ನಾನಂಗರಿಷ್ಯೆ. ಅಂದರೆ ಮೊಸರು, ಹಾಲಿನಿಂದ ಅಭಿಷೇಕ ಆಯಿತು, ಈಗ ಮೊಸರಿನಿಂದ ಅಭಿಷೇಕ ಮಾಡೋಣ. ಓಂ ದಧಿಕ್ರಾವಣ್ಯೋ ಅಕಾರಿಷಂ ವಿಷ್ಣೋರ್ಯತ್ತಸ್ಯ ವಾಜನಃ ದಧ್ನಾ ಸ್ನಪಯಾಮಿ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಸಾಂಬ ಸದಾಶಿವಾಯ ನಮಃ ದಧ್ಯಾಸ್ನವಯಾಮಿ. ಮೊಸರಿನಿಂದ ಸ್ವಾಮಿಗೆ ಅಭಿಷೇಕವಾದ ನಂತರ ತುಪ್ಪ, ಜೇನುತುಪ್ಪ, ಇದು ಬಹಳ ವಿಶೇಷ. ಓಂ ಮಧುವಾತಾವೃತಾಯತೆ ಮಧುಕ್ಷರಂತಿ ಸಿಂಧವಃ ಮಧುನಾ ಸ್ನಪಯಾಮಿ. ನೋಡಿ, ಸ್ಫಟಿಕದ ಮೇಲೆ ಜೇನುತುಪ್ಪ ಬಿದ್ದಾದ ನಂತರ ಪುನಃ ಯಥಾಸ್ಥಿತಿಗೆ ಬಂದಾಯಿತು. ಹಾಲಿನಿಂದ ಹಾಕಿದಾಗ ಚಂದ್ರಶೇಖರನಂತೆ ಭಾಳಷ್ಟು ಕ್ಷೀರದಲ್ಲಿ ಎಷ್ಟು ವಿಶೇಷವಾಗಿ ಕಾಣ್ತೈತಿ. ಈಗ ಮಧುವಿನಿಂದ ಅಭಿಷೇಕ, ಆ ಮಧುಸ್ನಾನದಿಂದ ಸ್ಫಟಿಕ ಲಿಂಗದಲ್ಲಿ ಎಂಥ ಒಂದು ವೈಶಿಷ್ಟ್ಯತೆ. ಆ ಸ್ಫಟಿಕ ಲಿಂಗಕ್ಕೆ ಇನ್ನೆಷ್ಟು ಶಕ್ತಿ ಇರಬಹುದು. ಆ ಲಿಂಗಕ್ಕೂ ಲಿಂಗರೂಪಿಯಾಗಿರ್ತಕ್ಕಂತಹ ಸಾಂಬ ಸದಾಶಿವನಿಗೂ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಸದ್ಯೋಜಾತ ವಾಮದೇವ ಗೌರ ತತ್ಪುರುಷೇಷಾಣ ರೂಪಿಣಿ ನಮಃ. ಪಶುಪತಿನಾಥನಲ್ಲಿರ್ತಕ್ಕಂತಹ 4 ಮುಖಗಳು, 4 ಮುಖ, ಮೇಲೊಂದು ಮುಖ, ಊರ್ಧ್ವಮುಖ, ಆ ಪ್ರಕಾರವಾಗಿ ನಾವು ಇವತ್ತಿನ ದಿವಸ ಪಶುಪತಿನಾಥನ ಇಲ್ಲಿ ನಾವು ನೋಡಿಸ್ತಾ ಇದ್ದೀವಿ. ಪಶುಪತಿನಾಥನ ದರ್ಶನ, ಸ್ಫಟಿಕ ಲಿಂಗಕ್ಕೆ ಅಭಿಷೇಕ, ಇನ್ನು ಸಕ್ಕರೆಯಿಂದ ಅಭಿಷೇಕ ಮಾಡೋಣ. ಸ್ವಾದ ಪವಸ್ವ ದಿವ್ಯಾಯ ಜನ್ಮನೆ ಸ್ವಾದರಿಂದ್ರ ಆಯ ಸಹವೀತು ನಾಮ್ನೇ ಸ್ವಾದರ ಮಿತ್ರಾಯ ವರ್ಣಾಯ ವಾಯುವೆ ಬೃಹಸ್ಪತಯೇ ಮಧುಮಾನ್ನಃ. ಸ್ಫಟಿಕದ ಲಿಂಗ, ಆ ಲಿಂಗದ ಮೇಲೆ ಸಕ್ಕರೆ, ಆ ಸಕ್ಕರೆ ಬಿದ್ದಾಗ ಬಹುಶಃ ಸ್ವಾಮಿಗೆ ರುದ್ರಾಭಿಷೇಕದಿಂದ ರುದ್ರಾಕ್ಷಿ ಅಭಿಷೇಕವಾಗ್ತಿದ್ದೇನೋ ಎಂಬಂತೆ ಭಾಸವಾಗ್ತಿದೆ. ಓಂ ನಮಸ್ತೆ ದೇವದೇವೇಶ ನಮಸ್ತೆ ತ್ರೈಲೋಕ್ಯದ ತ್ರಯಂಬಕಂ ಯಜಾಮಹೇ ಸುಗಂಧಿಂ ವಷ್ಟವರ್ಧನಂ ನಿವಂದನಾಂ ಮೃತ್ಯೋನ್ವೃಕ್ಷೇಯಮಾಮೃತಾತ್ ಮಹಾಮೃತ್ಯುಂಜಯಾಯ ನಮಃ ತ್ರಯಂಬಕ ಮಹಾಪುರುಷಾಯ ನಮಃ. ಓಂ ಹಣ್ಣುಗಳಿಂದ ಪಂಚಫಲ ಆಗಿರಬಹುದು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ, ಬಾದಾಮಿ. ಭಗವಂತ ಈ ಸೃಷ್ಟಿಯಲ್ಲಿ ಏನೆಲ್ಲ ಕೊಟ್ಟಿದ್ದಾನೋ ಇದೆಲ್ಲವೂ ಸಹಿತ ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು. ಹಾಗಾಗಿ ಸ್ವಾಮಿಗೆ ನೈವೇದ್ಯಕ್ಕೆ ಮತ್ತು ಅಭಿಷೇಕ ಕಾಲದಲ್ಲಿ ಇರ್ತಕ್ಕಂತಹ ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ಕರೆ, ಬಾದಾಮಿ ಇಂಥದ್ರಿಂದಲೂ ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ.
ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ನುನ್ಮನಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ವಂದನಾಂ ಮೃತ್ಯೋನ್ವೃಕ್ಷೇಮಾಮೃತಾತು. ಓಂ ಸಾಂಬ ಸದಾಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ಕಪರ್ಧಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಖಡ್ಗಾಂಗಿನೇ ನಮಃ. ಓಂ ಶದ್ವಿಷ್ಠಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ನೀವು ಸಹಿತ ಮನೆಯಲ್ಲಿ ಅಭಿಷೇಕವಾದ ಇದೆಲ್ಲವನ್ನು ಅಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಇದೆಲ್ಲವನ್ನು ಸಹಿತ ಅಭಿಷೇಕವಾದ ನಂತರ ಸ್ವಾಮಿಗೆ ಪುನಃ ಶುದ್ಧೋದಕದಿಂದ ಅಭಿಷೇಕ. ಓಂ ಆಪೋ ಇಷ್ಠಾಮ ಯೋ ಭುಹಸ್ಥಾನ ಊರ್ಜೇ ದದಾತನ ಮಹಿರಣಾಯ ಚಕ್ಷತೆ ಯೋ ವಶ್ಯವದಮೋರಸಃ ತಸ್ಯ ವಾಜೇದೇನಃ ವಿಶದೀರಿವ ಮಾತರಃ ತಸ್ಮಾ ಅರಂಗಮಾವವೋ ಯಸ್ಯ ಕ್ಷಯಾಯ ಜಿನ್ವದ ಆಪೋ ಜನಯತಾಚನಃ. ಹೀಗೆ ಗಂಗೆಯಿಂದ ಅಭಿಷೇಕವಾದ ನಂತರ ಇನ್ನು ಹರಿದ್ರ, ಕುಂಕುಮ, ಭಸ್ಮ ಜಾಸ್ತಿ ಮನೆಯಲ್ಲಿದ್ದರೆ ಭಸ್ಮದಿಂದ ಅಭಿಷೇಕ ಮಾಡಿ. ಹಾಗೆ ಪತ್ರೆಗಳಿದ್ದರೆ ಪತ್ರೆಗಳಿಂದ ಅರ್ಚನೆ ಮಾಡೋಣ. ಹಾಗೆ ಮುಂದಿನ ಭಾಗದಲ್ಲಿ ಅರ್ಚನೆಗೆ ಬೇಕಾದಂತಹ ಪತ್ರೆಗಳನ್ನು, ಭಸ್ಮವನ್ನು, ಗಂಧವನ್ನು ಎಲ್ಲವನ್ನು ಸಹಿತ ಸಿದ್ಧತೆ ಮಾಡಿಕೊಳ್ಳಿ. ಸ್ವಾಮಿಗೆ ಮನೆಯಲ್ಲಿ ರುದ್ರಾಕ್ಷಿ ಇದ್ದರೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ. ಭಗವಂತನಿಗೆ ರುದ್ರಾಕ್ಷಿಯನ್ನಿಟ್ಟು ವಿಶೇಷವಾದಂಥ ರೀತಿ ಶ್ರದ್ಧೆಯಿಂದ, ಭಕ್ತಿಯಿಂದ ಇದು ಮನೆಯಲ್ಲಿ ಒಬ್ಬರು ಮಾಡಿದ್ರೆ ಸಾಲದು, ಅಭಿಷೇಕವನ್ನು ಒಬ್ಬರು ಮಾಡಬೇಕು. ಅಭಿಷೇಕ ಒಬ್ಬರು ಮಾಡುವಾಗ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಸಹಿತ ಭಗವಂತನ ಮುಂದೆ ಕೂತ್ಕೊಳ್ಬೇಕು. ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನೇ ನಿರಂತರವಾಗಿ ಪಠನೆ ಮಾಡಬೇಕು. ಆ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು ಪಠನೆ ಮಾಡಿ ಸಾಲಿಗ್ರಾಮ ರೂಪಿಯಾದಂತಹ ಸಾಂಬ ಸದಾಶಿವನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಆಗ ಸಾಧ್ಯವಾದಷ್ಟು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಗೂ ಶೀಘ್ರವಾದಂತಹ ಅನುಕೂಲವಾಗುತ್ತೆ. ಇನ್ನು ಇವತ್ತು ಸಾಯಂಕಾಲ ಮತ್ತೊಂದು ವಿಶೇಷತೆ ಮತ್ತೊಮ್ಮೆ ತಿಳಿಸ್ತಿದ್ದೇನೆ. ಶಿವರಾತ್ರಿ ಜಾಗರಣೆ ಸಂಜೆ 6 ಗಂಟೆಯಿಂದ 4 ಯಾಮದ ಪೂಜೆ ಪ್ರಾರಂಭವಾಗುತ್ತೆ. ರಾಜ್ಯದ ಹಲವಾರು ಪ್ರಮುಖವಾಗಿರ್ತಕ್ಕಂತಹ ಪುರಾತನವಾದಂತಹ ಆಲಯಗಳಲ್ಲಿ ರುದ್ರಾಭಿಷೇಕ ಪ್ರಾರಂಭವಾಗುತ್ತೆ. ಗೋಕ್ಷೀರವನ್ನು ಯಥೇಚ್ಛವಾದಂತಹ ರೀತಿ ಕ್ಷೀರಾಭಿಷೇಕ, ಸ್ವಾಮಿಗೆ ನಡೆಯಬಹುದಾದಂಥ ಅನುಷ್ಠಾನಗಳು, ಜೊತೆಗೆ ಕಲ್ಯಾಣೋತ್ಸವ. ಇವತ್ತಿನ ದಿವಸ ಗಿರಿಜಾ ಕಲ್ಯಾಣೋತ್ಸವ ಸಹಿತ ಸಾಯಂಕಾಲ ನಡೆಯುತ್ತೆ. ಯಥೇಚ್ಛವಾದಂಥ ರೀತಿ ರಾತ್ರಿಯೆಲ್ಲ ಎದ್ದು ಶಿವಧ್ಯಾನವನ್ನು ಮಾಡ್ತಾ ಮನರಂಜನೆಯೂ ಬೇಕು, ಶಿವಧ್ಯಾನವೂ ಬೇಕು. ಹಾಗೆ ರಾತ್ರಿ ದುರ್ಗಾ ಪರಮೇಶ್ವರಿ ಆಟದ ಮೈದಾನದಲ್ಲಿ RV ಡೆಂಟಲ್ ಕಾಲೇಜ್ ಅಪೋಸಿಟ್ ಇರತಕ್ಕಂಥ ಅದರ ಮುಂಭಾಗದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆಟದ ಮೈದಾನಕ್ಕೆ ನಾನು ಬರ್ತಿದ್ದೇನೆ. ಅಲ್ಲಿ ಜಯನಗರ ಶಿವರಾತ್ರಿ ಉತ್ಸವ ನಡೀತಾ ಇದೆ. ಆ ಉತ್ಸವದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಸಂಜೆ 6 ಗಂಟೆಯಿಂದಲೇ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ರಾತ್ರಿ 10 ಗಂಟೆ ಸುಮಾರಿಗೆ ಅಂದರೆ ಹಲವಾರು ದೇವಾಲಯಗಳನ್ನು ದರ್ಶನ ಮಾಡ್ತಾ ರಾತ್ರಿ 10 ಗಂಟೆಗೆ ಆ ಪ್ರಾಂತ್ಯಕ್ಕೆ ನಾನು ಬಂದು ಅಲ್ಲೂ ಸಹಿತ ಅರ್ಧ ಇಂದ 1 ಗಂಟೆಗಳ ಕಾಲ ನಿಮ್ಮ ಜೊತೆ ಇದ್ದು ಅಲ್ಲಿ ಮಹರ್ಷಿ ಸಾಂತ್ವನ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಮಾಡೋಣ. ನಿಮ್ಮ ಪ್ರಶ್ನೆಗಳಿಗೆ ನೇರವಾದಂತಹ ಉತ್ತರ ಕೊಡುವಂತಹ ಕಾಯಕವನ್ನು RV ಡೆಂಟಲ್ ಕಾಲೇಜ್ ಅಪೋಸಿಟ್ ಇರತಕ್ಕಂಥ ದುರ್ಗಾ ಪರಮೇಶ್ವರಿ ಆಟದ ಮೈದಾನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇನ್ನು ನಾಳೆ ವಿಶೇಷವಾದಂತಹ ರಥೋತ್ಸವ ಕಾರ್ಯಕ್ರಮ ಬನ್ನೇರಘಟ್ಟ ರಸ್ತೆಯಲ್ಲಿರ್ತಕ್ಕಂತಹ ಗೊಟ್ಟಿಗೆರೆ ಎಂಬತಕ್ಕಂಥ ಗ್ರಾಮದಲ್ಲಿ ಅಲ್ಲಿ ನಡೀತಕ್ಕಂತಹ ಒಂದು ವಿಶೇಷವಾದಂತಹ ರಥೋತ್ಸವ ಇದೆ. ಆ ರಥೋತ್ಸವ ಕಾರ್ಯಕ್ರಮಕ್ಕೂ ಸರಿಸುಮಾರು ಒಂದು 11 ಗಂಟೆಗೆ ನಾನು ಬರ್ತಿದ್ದೇನೆ. ನೀವು ಬಂದು ಭಗವಂತನ ದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಶಿವಲಿಂಗ ದರ್ಶನವನ್ನು ಮಾಡೋಣ, ರಥೋತ್ಸವದಲ್ಲಿ ಭಾಗಿಯಾಗೋಣ. ಜೊತೆಗೆ ಶಿವರಥೋತ್ಸವದಲ್ಲಿ ಇನ್ನೊಂದು ವಿಶೇಷ ಇದೆ. ಯಾರಿಗಾದರೂ ಈ ಪುಳುಪುರೆ ಅಂತಾಗಲಿ ಅಥವಾ ಮೈ ಮೇಲೆ ಹುಟ್ಟುವಂತಹ ಒಂದು ಸಣ್ಣ ಸಣ್ಣ ಗುಳ್ಳೆಗಳು ಇಂತಹದ್ದನ್ನು ನೀವು ಯಾವುದೇ ವೈದ್ಯಕೀಯ ಇಲ್ದಿರ, ಯಾವ ವೈದ್ಯರ ಸಹಾಯವಿಲ್ದಿರ ಇದನ್ನು ಬಹಳ ಈಸಿಯಾಗಿ ತಗೊಳ್ಬಹುದು. ಹೇಗೆ? ನಾಳೆ ತೇರಿಗೆ ನೀವು ಉಪ್ಪು ಮೆಣಸನ್ನು ಶಿವನ ಎಲ್ಲಿ ರಥೋತ್ಸವ ಆಗ್ತಿರುತ್ತೋ ಶಿವರಥೋತ್ಸವದಲ್ಲಿ ಉಪ್ಪು ಮೆಣಸನ್ನು ತೇರ್ ಮೇಲೆ ಹಾಕೋದ್ರಿಂದ ಹಾಕ್ತೀನಿ ಅಂತ ನೀವು ಇವತ್ತು ಸಂಕಲ್ಪ ಮಾಡಿದ್ರು ಸಹಿತ ನಾಳೆ ನಿಮ್ಮ ಖಂಡಿತವಾಗಲೂ ಇದು ದಿನೇ ದಿನೇ ಕಾಲಕ್ರಮೇಣ ಕಡಿಮೆ ಆಗುತ್ತೆ. ಈ ಪುಳುಪುರೆ ಅಂತಕ್ಕಂಥದ್ದು ಕಣ್ಣಿನ ಹತ್ರ ಆಗಲಿ ಅಥವಾ ಕೈಗಳ ಮೇಲಾಗಲಿ ದೇಹದ ಯಾವುದೇ ಒಂದು ಭಾಗಗಳಲ್ಲಾಗಲಿ ಬರ್ತಕ್ಕಂತಹ ಪುಳುಪುರೆ ಹೋಗಬೇಕಾದ್ರೆ ಆ ಪುಳುಪುರೆ ಅಂತಕ್ಕಂಥದ್ದನ್ನು ಆ ದೇಹದ ಚರ್ಮದಿಂದ ಹೊರಬೀಳಬೇಕಾದ್ರೆ ನೀವು ಮಾಡಬೇಕಾದ್ದು ಉಪ್ಪು ಮೆಣಸನ್ನು ತೇರ್ ಮೇಲೆ ಹಾಕ್ತೀನಿ, ಶಿವನ ಒಂದು ಉತ್ಸವದಲ್ಲಿ ಅಂದರೆ ರಥೋತ್ಸವದಲ್ಲಿ ಹಾಕ್ತೀನಿ ಅಂತ ಸಂಕಲ್ಪವನ್ನು ಮಾಡಿದ್ರೆ ಖಂಡಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಈ ಒಂದು ರಥೋತ್ಸವದಲ್ಲಿರುತ್ತೆ. ಶಿವರಥೋತ್ಸವ ಶಿವರಾತ್ರಿಯಾದ ಮಾರನೇ ದಿವಸ ಅಮಾವಾಸ್ಯೆಯನ್ನು ನಡೀತಕ್ಕಂಥದ್ದು, ಅಂದರೆ ನಾಳೆ ಅಮಾವಾಸ್ಯೆಯನ್ನು ನಡೀತಕ್ಕಂಥದ್ದು. ಈ ರಥೋತ್ಸವಕ್ಕೆ ಎಲ್ಲರೂ ಪಾಲ್ಗೊಳ್ಳೋಣ. ಒಳ್ಳೆಯದಾಗಲಿ. ಸ್ವಾಮಿಗೆ ಭಸ್ಮಪ್ರಿಯ ಮೊದಲಿಂದಲೂ ಹೇಳ್ತಾ ಬಂದೆ ನಾನು, ಭಸ್ಮಾಭಿಷೇಕ ಬಹಳ ವಿಶೇಷವಾದ್ದು ಅಂತ. ಅಂತಹ ಶಿವನಿಗೆ, ಸಾಂಬ ಸದಾಶಿವನಿಗೆ, ಸಾಲಿಗ್ರಾಮ ಮೂರ್ತಿಗೆ
ಸ್ವಾಮಿಗೆ ಭಸ್ಮಾಭಿಷೇಕವನ್ನು ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಓಂ ನಮಃ ಶಿವಾಯ. 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 ಶಿವನಿಗೆ ವಿಶೇಷವಾದಂತಹ ರೀತಿ ಗಂಧದಿಂದ ಅಭಿಷೇಕ. ಶ್ರೀಗಂಧ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೇರ್ಮನಭಗಾಮಿನೀಂ ಯಾಂ ಹಿರಣ್ಯಮಿಂದೇಯಂ ಗಾಮಶ್ವಂ ವರಶಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಮುಫಕ್ವಯೇಂ ಶ್ರೀರ್ಮಹಾದೇವೀಂ ಶುಸಾಂ ಕಾಂಸೋಸ್ಮಿದಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಓಂ ನಮಃ ಶಿವಾಯ. 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 ಶಿವಮಂತ್ರದಿಂದ ಸ್ವಾಮಿ ತೃಪ್ತಿಯಾದಂತಹ ರೀತಿಯ ಅಭಿಷೇಕ. ಓಂ ನಮಃ ಶಿವಾಯ. ಶಿವನಿಗೆ ನಡೆದಂತಹ ಅಭಿಷೇಕ ಆಯಿತು. ಭಸ್ಮದಿಂದ ಅರ್ಚನೆ ಆಯಿತು. ಸ್ವಾಮಿಗೆ ಓಂ ನಮಃ ಶಿವ ಎಂಬತಕ್ಕಂತಹ ಮಂತ್ರದಿಂದ ಶಿವ ಸಾಕ್ಷಾತ್ಕಾರನಾಗಿರ್ತಕ್ಕಂತಹ ಸ್ಫಟಿಕಲಿಂಗದಲ್ಲಿ ಮೊದಲೇ ಹೇಳಿದೆ, ನೇಪಾಳಿಂದ ಪಶುಪತಿನಾಥನ ಸಾನ್ನಿಧ್ಯದಿಂದ ಅಲ್ಲಿ ನಡೆದಂತಹ ಒಂದು ವಿಶೇಷವಾದಂತಹ ಅನುಷ್ಠಾನ. ಸಾಲಿಗ್ರಾಮ ಶಿವಲಿಂಗವನ್ನು ಅಲ್ಲಿಂದ ತಂದ್ವಿ. ಆ ತರಬೇಕಾದರೆ ಅದರ ಜೊತೆಯಲ್ಲಿ ಒಂದು ಸ್ಫಟಿಕಲಿಂಗವನ್ನು ಸಹಿತ ತಂದಿದ್ವಿ. ಆ ಸ್ಫಟಿಕಲಿಂಗ ಇವತ್ತಿನ ದಿವಸ ನಮ್ಮ ಈ ಒಂದು ಜೀ ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಈ ಒಂದು ಸ್ಫಟಿಕಲಿಂಗದ ದರ್ಶನ ನಿಮಗೂ ನಮಗೂ ಆಯಿತು. ಜೊತೆಗೆ ಸ್ಫಟಿಕಲಿಂಗದ ದರ್ಶನ ಪ್ರಪ್ರಥಮವಾಗಿ ಇಲ್ಲಿ ಇವತ್ತಿನ ದಿವಸ ನಾವು ಮಾಡಿದ್ದು ನಿಜಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇನ್ನು ಇಂತಹ ಒಂದು ಸೌಭಾಗ್ಯವನ್ನು, ಇಷ್ಟು ದರ್ಶನದ ಭಾಗ್ಯವನ್ನು, ಶಿವ ಸಾನ್ನಿಧ್ಯದ ವಿಶೇಷವಾದಂತಹ ಸ್ಫಟಿಕಲಿಂಗದ ದರ್ಶನವನ್ನು ತಾವು ಮಾಡಿದ್ದೀರಿ. ಇವತ್ತಿನ ದಿವಸ ನೀವು ಸಹಿತ ನಮ್ಮೊಂದಿಗೆ ನಿಮ್ಮ ಮನೆಯಲ್ಲೇ ಕೂತು ಶಿವನ ಅಭಿಷೇಕವನ್ನು ಮಾಡಿ ಸಾಲಿಗ್ರಾಮ ಆಗಲಿ ಅಥವಾ ಶಿವನ ವಿಗ್ರಹವಾಗಲಿ ಜಲಾಭಿಷೇಕ, ರುದ್ರಾಭಿಷೇಕ, ಅದರಲ್ಲೂ ಸ್ವಾಮಿನಿಗೆ ರುದ್ರಪ್ರಿಯನಿಗೆ ವಿಶೇಷವಾದಂತಹ ಭಸ್ಮಾಭಿಷೇಕ ಇದೆಲ್ಲವನ್ನು ಸಹಿತ ನಾವು ಮನೆಯಲ್ಲಿ ಮಾಡಿರ್ತೀರಿ. ಅಥವಾ ನೀವು ಮನೆಯಲ್ಲಿ ಕೂತು ನೋಡುವಂತಹ ಕಾಲದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರ ಒಂದೇ ಸಾಕು ನಮ್ಮ ಇಹಪರಗಳಲ್ಲಿ ಬಂದೊದಗತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡುವಂತಹ ಕೈಂಕರ್ಯಕ್ಕೆ ದಾರಿಯಾಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಿವಮಂತ್ರವನ್ನು ಜಪಿಸ್ತಾ ಇನ್ನು ಪಶುಪತಿನಾಥನ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋದೆ. ಪಶುಪತಿನಾಥನಿಗೆ ಒಂದು ವಿಶೇಷವಾದಂಥ ಸಾನ್ನಿಧ್ಯ. ಪಶುಪತಿನಾಥನಿಗೆ ಅಲ್ಲಿ 5 ಮುಖಗಳಿರ್ತಕ್ಕಂಥದ್ದು. ಅಂದರೆ ಪಶುಪತಿನಾಥನಿಗೆ 5 ಮುಖಗಳಿದೆ, 4 ಮುಖಗಳು ಕಾಣುವಂತಹ ರೀತಿಯಲ್ಲಿದೆ. ಅದಕ್ಕಾಗಿಯೇ ಇವತ್ತಿನ ದಿವಸ ಈ ಒಂದು ಶಿವಲಿಂಗವನ್ನು ಇಲ್ಲಿ ನಾವು ನೋಡಿಸ್ತಾ ಇದ್ದೀವಿ. ಇದು 4 ಮುಖಗಳಿರ್ತಕ್ಕಂಥದ್ದು. ಒಂದು ಪೂರ್ವಾಭಿಮುಖ, ಒಂದು ಪಶ್ಚಿಮಾಭಿಮುಖ, ಇನ್ನೊಂದು ದಕ್ಷಿಣಾಭಿಮುಖ, ಇನ್ನೊಂದು ಉತ್ತರಾಭಿಮುಖ, ಇನ್ನೊಂದು ಮುಖ ಊರ್ಧ್ವಮುಖವಾಗಿರ್ತಕ್ಕಂಥದ್ದು. ಅದು ಮೇಲ್ಭಾಗದಲ್ಲಿ ಮುಖದ ಆಕಾರವಿಲ್ಲದಿದ್ದರೂ ಸಹಿತ ಶಿವಲಿಂಗ ಆ ಲಿಂಗದಲ್ಲಿರ್ತಕ್ಕಂತಹ ಅನುಷ್ಠಾನಕ್ಕೋಸ್ಕರ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಅಂತಾಗುವಂತಹ ಕಾಲದಲ್ಲಿ ಅಲ್ಲಿ ಒಂದು ಶ್ರೀಯಂತ್ರವನ್ನು ಬರೀತಾರೆ. ಅದರಿಂದ ಪಶುಪತಿನಾಥನಿಗೆ ಅಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಅಲ್ಲಿ ಸ್ವಾಮಿಗೆ ಗಂಧದ ಚಕ್ಕೆಯನ್ನು ಕೊಡುವಂತಹ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಅಂದರೆ ಶ್ರೀಗಂಧದಿಂದ
ಯಾರು ಕೊಟ್ಟಂತಹ ಭಕ್ತರು ಕೊಟ್ಟಂತಹ ಗಂಧದ ಚಕ್ಕೆಯಿಂದ ಆ ಗಂಧದಿಂದಲೇ ಸ್ವಾಮಿಗೆ ಗಂಧವನ್ನು ತೆಗೆದು ಮೇಲ್ಭಾಗದಲ್ಲಿ ಊರ್ಧ್ವಮುಖದಲ್ಲಿರ್ತಕ್ಕಂತಹ ಆ ಭಾಗಕ್ಕೆ ಶ್ರೀಯಂತ್ರವನ್ನು ಬರೀತಾರೆ. ಶ್ರೀಯಂತ್ರವನ್ನು ಬರೆದು ಆಗ ಸ್ವಾಮಿಗೆ ಮಹಾನೈವೇದ್ಯ ಬಹಳಷ್ಟು ಮಡಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡತಕ್ಕಂಥ ಪಶುಪತಿನಾಥನ ಅನುಷ್ಠಾನಗಳನ್ನು ಇಂದಿಗೂ ಅಲ್ಲಿ ನಡೀತಕ್ಕಂತಹ ದ್ರಾವಿಡ ಪೂಜೆ ಬಹಳ ವಿಶೇಷವಾಗಿದೆ. ದ್ರಾವಿಡರ ಕೈಲಿ ಅನುಷ್ಠಾನವಾಗ್ತಕ್ಕಂಥದ್ದು. ಅದರಲ್ಲೂ ವಿಶೇಷ ಹೇಳಬೇಕಂದ್ರೆ ಈ ಅನುಷ್ಠಾನ ಬರಲಿಕ್ಕೆ ಕಾರಣ ಆದಿಶಂಕರಾಚಾರ್ಯರು ಆ ಭಾಗದಲ್ಲಿ ಪ್ರಯಾಣ ಬೆಳೆಸುವಂತಹ ಕಾಲದಲ್ಲಿ ಅಲ್ಲಿನ ರಾಜರ ಬಳಿ ಕೂತು ಮಾತಾಡಿ ಇಲ್ಲಿ ನಡೀತಕ್ಕಂತಹ ಪಶುಪತಿನಾಥನಿಗೆ ನಡೀತಾ ಇರತಕ್ಕಂಥ ಅನುಷ್ಠಾನದ ಫಲ ಪೂಜಾ ಕ್ರಮ ಅಷ್ಟು ಸಮಂಜಸವಾದ್ದಲ್ಲ, ಇದಕ್ಕೆ ಪೂಜಾ ಕ್ರಮ ಮಾಡತಕ್ಕಂತಹ ವಿಧಿವಿಧಾನವೇ ಮತ್ತೊಂದು ಭಾಗದಲ್ಲಿದೆ ಅಂಥೇಳಿ ಅವರು ಬರೆದಿಟ್ಟಿರ್ತಕ್ಕಂತಹ ಅನುಷ್ಠಾನಗಳನ್ನೇ ಇಂದಿಗೂ ಸಹಿತ ಇಂದಿನ ಆದಿಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಪೂಜಾ ಫಲದ ವಿವರಗಳನ್ನು ಪೂಜೆ ಯಾವ ಕ್ರಮದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಯಾವ್ಯಾವ ಕಾಲಗಳಲ್ಲಿ ಈ ಪಶುಪತಿನಾಥನ ಆರಾಧನೆ ಮಾಡಬೇಕು ಎಂಬತಕ್ಕಂಥ ರಹಸ್ಯವನ್ನು ಏನು ಬರೆದಿಟ್ಟಿದ್ದಾರೋ ಅದೇ ಪ್ರಕಾರವಾಗಿ ಇಂದಿಗೂ ಸಹಿತ ನಿರಂತರವಾಗಿ ನಡ್ಕೊಂಬರ್ತಿದೆ. ಜೊತೆಗೆ ಸಾಕಷ್ಟು ಶ್ರೀಮಂತಿಗೆ ಇರತಕ್ಕಂತಹ ದೇವಾಲಯ ಅದು. ಅಲ್ಲಿ ನಾಗಮಣಿಗಳಿಂದ ಹಿಡಿದು ನಾಗಮಣಿ, ಹೆಬ್ಬಾವಿನ ನಾಗಮಣಿ, ಜೊತೆಗೆ ರುದ್ರಾಭಿಷೇಕ, ಜೊತೆಗೆ ಸ್ವಾಮಿಗೆ ಏಕಮುಖಿ ರುದ್ರಾಕ್ಷಿಯಿಂದ ಹಿಡಿದು ಸ್ವಾಮಿಯ ರುದ್ರಾಕ್ಷಿಯಲ್ಲಿ ಎಷ್ಟು ಮುಖಗಳು ಬರುತ್ತೋ ಅಷ್ಟೂ ಮುಖಗಳ ಸರಗಳು ಅಲ್ಲಿದೆ. ಸ್ವಾಮಿಗೆ ಇವೆಲ್ಲವನ್ನು ಸಹಿತ ಅಲಂಕಾರ ಮಾಡಿ ಚಂದ್ರಶೇಖರನ ದರ್ಶನ ಮಾಡುವಂತಹ ಭಾಗ್ಯ ಇದೆಯಲ್ಲ, ಅದು ಮಹಾಭಾಗ್ಯ. ಜೊತೆಗೆ ಅಲ್ಲಿರ್ತಕ್ಕಂತಹದ್ದು ವಿಮಾನ ಗೋಪುರಕ್ಕೂ ಸಹಿತ ಸ್ವರ್ಣ ಖಚಿತವಾಗಿರ್ತಕ್ಕಂತಹ, ಅಂದರೆ ಸುವರ್ಣದ ಬರೀ ಲೇಪರವು ಅಷ್ಟೇ ಅಲ್ಲ, ಸುವರ್ಣದ ಗೋಪುರವೇ. ಇನ್ನು ಅದರ ತಳಭಾಗದಲ್ಲಿ ಬಂದರೆ ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥದ್ದು ರಜಿತ, ಅಂದರೆ ಬೆಳ್ಳಿ. ಅಂತಹ ಬೆಳ್ಳಿಯ ಪೂರ್ತಿ ಮುಕುಟದಲ್ಲಿರ್ತಕ್ಕಂಥದ್ದು, ದೇವಾಲಯ ಪೂರ್ತಿ ಬೆಳ್ಳಿನಲ್ಲೇ ನಿಂತಿರ್ತಕ್ಕಂಥದ್ದು. ಆದರೆ ಆ ಬೆಳ್ಳಿ ಬಂಗಾರದ ನಡುವೆ ಚಂದ್ರಶೇಖರನ ದರ್ಶನ ಮಾಡುವಂತಹ ಭಾಗ್ಯ ಇದೆಯಲ್ಲ, ಅದು ಬಹಳ ವಿಶೇಷ. ಮುಂದಿನ ದಿನಗಳಲ್ಲಿ ಸದ್ಯದಿಂದಲೇ ನಮ್ಮ ಕಾರ್ಯಕ್ರಮದಲ್ಲಿ ಪಶುಪತಿನಾಥನ ದರ್ಶನ ಇದೆ. ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಗರ್ಭಗುಡಿಯಲ್ಲಿ ಸ್ವಾಮಿ ಈ ಪ್ರಕಾರದಲ್ಲಿದ್ದಾನೆ ಅಂತ ನಾವೊಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಇಲ್ಲಿ ತೋರಿಸ್ತಾ ಇರತಕ್ಕಂಥ ಈ ಒಂದು ಪಂಚನ, ಅಂದರೆ 4 ಮುಖಗಳಿರ್ತಕ್ಕಂಥ ಪಶುಪತಿನಾಥನ ದರ್ಶನವನ್ನು ನಾವು ಮಾಡ್ತಿದ್ದೀವಿ. ಒಂದು ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ, ಭವೇ ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ, ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದಲಾಯ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ, ಓಂ ಪಶುಪತಿನಾಥಾಯ ನಮಃ, ಓಂ ಪಶುಪತಿನಾಥಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಶಿಶೇಖರನ ನಂದಿ ವಾಹನನ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಇವತ್ತಿನ ದಿವಸ ಶಿವರಾತ್ರಿ ಉತ್ಸವದಲ್ಲಿ ಶಿವರಾತ್ರಿ ಎಂದು ನಾವು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ನೀವೂ ಜೊತೆಯಲ್ಲಿದ್ದೀರಿ. ಇವತ್ತಿನ ದಿವಸ ಶಿವಮಂತ್ರವನ್ನು ನಮ್ಮ ಈ ಕಾರ್ಯಕ್ರಮ ಮುಗಿದಾದ ನಂತರ ಸಾಕಷ್ಟು ಶಿವಾಲಯಗಳ ದರ್ಶನಕ್ಕೆ ಹೊರಡುವಂತಹ ಭಾಗ್ಯವೂ ಇವತ್ತು ನಮ್ಮದಿದೆ. ಜೊತೆಗೆ ನೀವು ಸಹಿತ ಇವತ್ತು ಬೆಳಗಿನಿಂದ ಸಂಜೆಯವರೆಗೂ ಅನುಷ್ಠಾನವನ್ನು ಮಾಡಿ, ಅನುಷ್ಠಾನವೆಲ್ಲ ಆದ ನಂತರ ಸಂಜೆ ನೀವು ಬರಬೇಕಾದಂತಹ ಸ್ಥಳ ಅದು ತಿಳಿಸಿದ್ದೀನಿ. ಎಲ್ಲೆಲ್ಲಿ ಶಿವನ ವಿಶೇಷವಾದಂತಹ ಸಾನ್ನಿಧ್ಯವಿರುತ್ತೋ, ಎಲ್ಲಿ ವಿಶೇಷವಾದಂತಹ ಆರಾಧನೆಗಳು ನಡೀತಾ ಇರುತ್ತೋ ಅಂತಹ ಕಡೆ ನಾವು ಆರಾಧನೆಯನ್ನು ಭಕ್ತಿಯಿಂದ ನಾವು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಜೊತೆಗೆ ಎಲ್ಲೆಲ್ಲೂ ಶಿವಮಯ, ಎಲ್ಲೆಲ್ಲೂ ಶಿವನ ಆರಾಧನೆ, ಶಿವನ ಬೃಹದಾಕಾರವಾಗಿರ್ತಕ್ಕಂಥ ಶಿವಮೂರ್ತಿಯನ್ನು ನಾವು ದರ್ಶನ ಮಾಡ್ತಿದ್ದೇವೆ. ಶಿವಮೂರ್ತಿ ಇರತಕ್ಕಂಥದ್ದು ಎಲ್ಲೆಲ್ಲಿ ಶಿವಮೂರ್ತಿಗಳಿದೆಯೋ, ಎಲ್ಲೆಲ್ಲಿ ಸ್ವಾಮಿಗೆ ಅಭಿಷೇಕ ನಡೀತಿರುತ್ತೋ ಆ ಅಭಿಷೇಕ ದರ್ಶನವನ್ನು ಮಾಡ್ತಕ್ಕಂಥದ್ದು. ಇವತ್ತು ಬದರಿಯಲ್ಲಾಗಲಿ, ಕೇದಾರಲ್ಲಾಗಲಿ, ಅಥವಾ ಗೌರಿಕುಂಡ ಹತ್ರ ಇರ್ತಕ್ಕಂಥದ್ದು, ಅಥವಾ ಹಿಮಾಲಯದಲ್ಲಾಗಲಿ ಎಲ್ಲ ಕಡೆಯಲ್ಲೂ ಶಿವನಿಗೆ ಬಹಳ ವಿಶೇಷವಾದಂಥ ಅನುಷ್ಠಾನ ಇದೆ. ಇನ್ನು ಕಾಶಿಯಲ್ಲಂತೂ ಕಾಶಿ ವಿಶ್ವೇಶ್ವರನಿಗೆ ಜ್ಯೋತಿರ್ಲಿಂಗಗಳಲ್ಲಿರ್ತಕ್ಕಂತಹ ಒಂದೊಂದು ಲಿಂಗಗಳಲ್ಲೂ ಒಂದೊಂದು ಭಾಗಗಳಲ್ಲೂ ಅಷ್ಟೇ ವಿಶೇಷವಾದಂಥದ್ದು. ಎಲ್ಲೆಲ್ಲೂ ಜನಸಾಗರ. ನಾವು ಈ ಒಂದು ಜ್ಯೋತಿರ್ಲಿಂಗದ ದರ್ಶನವನ್ನು ಸಹಿತ ಮುಂದಿನ ದಿನಗಳಲ್ಲಿ ನಾವು ಮಾಡುತ್ತಿದ್ದೇವೆ. ಯಾಕೆಂದರೆ ಒಂದೊಂದು ಸಹಿತ ಅಲ್ಲಿರ್ತಕ್ಕಂತಹ ಮೂಲ ಸಾನ್ನಿಧ್ಯ, ಸ್ವಾಮಿಗೆ ನಡಿಬಹುದಾದಂತಹ ಪೂಜಾನುಷ್ಠಾನ ಇದೆಲ್ಲವೂ ಬಹಳ ವಿಶೇಷವೇ. ಇವತ್ತು ಉಪವಾಸದಿಂದ ಫಲಹಾರವನ್ನು ಮಾಡಿ ಸಾಯಂಕಾಲ ಮನರಂಜನೆಗೆ ಬೇಕು ಸಮಯ, ಹಾಗಂತ ಪೂರ್ಣವಾಗಿ ಮನರಂಜನೆಯೇ ಅಲ್ಲ. ಮನರಂಜನೆ ಜೊತೆಗೆ ಭಗವದ್ಧ್ಯಾನ, ಭಗವಂತನ ಆರಾಧನೆ ಮಾಡುವುದರಲ್ಲಿ ನಿರಂತರವಾಗಿ ಕಳೆದು ಓಂ ನಮಃ ಶಿವ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುವ ತನಕ ತಪ್ಪದಿರ ತಾವೆಲ್ಲರೂ ಆಚರಣೆ ಮಾಡಬೇಕು. ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರ ಒಳಗಡೆ ಪಠನೆ ಆಗ್ತಾ ಇರಬೇಕು. ನೀವು ನಿಮ್ಮ ಪರಿಸರದಲ್ಲಿ ನಿಮ್ಮ ಮನರಂಜನೆಗೋಸ್ಕರನೋ ಅಥವಾ ನಿಮ್ಮ ಆ ಸಮಯವನ್ನು ಕಳೀಲಿಕ್ಕೋಸ್ಕರನೋ, ಯಾಕೆಂದರೆ ಪ್ರತಿದಿನ ರಾತ್ರಿ 10 ಗಂಟೆ ಅಥವಾ 11 ಗಂಟೆ ನಂತರ ಎಲ್ಲರೂ ವಿಶ್ರಾಂತಿಗೆ ತೆರಳುವಂತಹದ್ದಾಗಿರುತ್ತೆ. ಆದರೆ ಇವತ್ತು ಆ ವಿಶ್ರಾಂತಿಯನ್ನು ದೂರ ಮಾಡಿ ಕಣ್ಣುಗಳನ್ನು ಬಿಟ್ಟು ಸ್ವಾಮಿಯನ್ನು ದರ್ಶನ ಮಾಡ್ತಾ ಶಿವ ಮಂತ್ರವನ್ನು ಜಪ ಮಾಡುವಂತಹ ರೀತಿ ಇರುತ್ತಲ್ಲ, ಇದು ಬಹಳ ವಿಶೇಷವಾಗಿರುತ್ತೆ. ಅದಕ್ಕೋಸ್ಕರ ಒಮ್ಮೆ ಶಿವಮಂತ್ರ ಜಪ ಆಗಿಸ್ತಾ ಇರಬೇಕು. ಜೊತೆಗೆ ಆಚೆ ಹಲವಾರು ದೇವಾಲಯಗಳಿಗೆ, ಸಾಧ್ಯವಾದಷ್ಟು ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ದರ್ಶನಕ್ಕೆ ಹೋಗಿ ಬರಬೇಕು.
ಹಾಗೆ ಹೆಣ್ಣು ಮಕ್ಕಳು ಒಂದು ಎಚ್ಚರಿಕೆ ಇದೆ. ಹೆಣ್ಣು ಮಕ್ಕಳು ಇವತ್ತು ರಾತ್ರಿ ಒಬ್ಬೊಬ್ಬರಾಗಿ ಒಂಟೊಂಟಿಯಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಸುತ್ತಮುತ್ತ ದೇವಸ್ಥಾನಗಳ ದರ್ಶನಕ್ಕೆ ಹೊರಡಬೇಕು ಅಂತೇಳಿ ಮೈ ಮೇಲೆ ಚಿನ್ನ ಬೆಳ್ಳಿ ಆಭರಣಗಳನ್ನು, ಮೈ ತುಂಬ ಚಿನ್ನ ಬೆಳ್ಳಿಗಳನ್ನು ಹಾಕ್ಕೊಂಡು ಅಥವಾ ಬೆಲೆ ಬಾಳುವಂಥ ವಸ್ತುಗಳನ್ನು ಹಾಕ್ಕೊಂಡು ರಾತ್ರಿಯೆಲ್ಲ ಓಡಾಡ್ತಕ್ಕಂಥದ್ದು ಸಮಂಜಸವಲ್ಲ. ನೀವು ಎಲ್ಲೇ ಪ್ರಯಾಣ ಹೊರಡಬೇಕಾದ್ರೂ ನಿಮ್ಮ ಮನೆಯವರ ಪರಿವಾರದ ಸಮೇತವಾಗಿ ಹೊರಡಬೇಕು. ನಿಮ್ಮ ಪತಿದೇವರಾಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥವರು ಎಲ್ಲರೂ ಒಂದು ಬ್ಯಾಚ್ ಅಂತ ಮಾಡಿಕೊಂಡು ಎಲ್ಲರೂ ಒಟ್ಟುಗೂಡಿ ಹೋಗಿ ಶಿವನ ದರ್ಶನ ಮಾಡಿ ಬನ್ನಿ. ಒಬ್ಬೊಬ್ಬರೇ ಒಂಟಿಯಾಗಿ ನಡ್ಕೊಂಡು ಹೊರಡ್ತಕ್ಕಂಥದ್ದು ಸಮಂಜಸವಲ್ಲ. ಈ ಮಾತು ಯಾತಕ್ಕಾಗಿ ಅಂದರೆ, ನಾವು ಎಷ್ಟೇ ಆಧ್ಯಾತ್ಮಿಕ ಧಾರ್ಮಿಕವಾದಂತಹ ಒಳಹಾದಿಯಲ್ಲಿ ನಾವು ಆಲೋಚನೆ ಮಾಡಿದ್ರೂ ಅದರ ಜೊತೆಗೆ ಪ್ರತಿಯೊಂದು ಕಡೆನೂ ನೀಚರಿರ್ತಾರೆ, ರಾಕ್ಷಸರಿರ್ತಾರೆ, ಅಸುರರ ಅಟ್ಟಹಾಸ ನಡೀತಾ ಇರುತ್ತೆ. ಅದರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಭಗವಂತ ಕೊಟ್ಟಂಥ ಈ ಒಂದು ಶಿವರಾತ್ರಿ ಉತ್ಸವದ ಈ ಶುಭ ದಿನದಲ್ಲಿ ನಾವು ಯಾವುದೇ ಕಾರಣಕ್ಕೂ ತೊಂದರೆಗೀಡಾಗಬಾರ್ದು, ನಾವು ತೊಂದರೆ ಮಾಡ್ಕೊಳ್ಳುವಂಥದ್ದು ಆಗಬಾರ್ದು. ಅದಕ್ಕಾಗಿ ಈ ಎಚ್ಚರಿಕೆ ನಿಮಗಿರಲಿ. ಹೆಣ್ಣು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಎಲ್ಲರೂ ಒಟ್ಟಾಗಿ ಹೋಗಿ ಭಗವಂತನ ದರ್ಶನ ಮಾಡಿ ಬಂದು ಭಗವದ್ ಧ್ಯಾನವನ್ನು ಮಾಡೋಣ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಜನಕ್ಕೆ ನಿಮ್ಮ ಕೈಲಿ ಯಥಾಶಕ್ತಿ ಏನಾದರೂ ದಾನ ಮಾಡಲಿಕ್ಕಾದರೆ ಹಣ್ಣು ಹಂಪಲು ಇಂತಹದ್ದನ್ನು ದಾನ ಮಾಡಿ. ಅನ್ನದಾನ ಮಾಡ್ತಕ್ಕಂಥದ್ದಲ್ಲ, ಅಥವಾ ಫಲಹಾರವನ್ನು ನೀವು ಮನೇಲಿ ಏನು ಮಾಡ್ಕೊಂಡಿರ್ತೀರೋ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಮಕ್ಕಳಿಗಾಗಲಿ, ದೊಡ್ಡವ್ರಿಗಾಗಲಿ, ಹಿರಿಯರಿಗಾಗಲಿ ಒಂದಿಷ್ಟು ಒಂದಿಷ್ಟು ಫಲಗಳನ್ನು, ಹಣ್ಣಾಗ್ಬೋದು ಅಥವಾ ಫಲಹಾರವಾಗ್ಬೋದು, ಅಂತಹದ್ದನ್ನು ದಾನ ಧರ್ಮ ಮಾಡೋದು ಸಹಿತ ಭಾಳ ಶ್ರೇಯಸ್ಕರ. ಇಂತಹದ್ದು ಸಾಧ್ಯವಾದರೆ ತೀರ್ಥಕ್ಷೇತ್ರಗಳ ದರ್ಶನ ಬಹಳ ವಿಶೇಷವಾಗಿರುತ್ತೆ. ಅಥವಾ ನಿಮಗೆ ಇವತ್ತಿನ ದಿವಸ ನೀವು ಮಾಡಬೇಕಾದಂತಹದ್ದು ಇನ್ನೊಂದು ವಿಶೇಷವಾದಂತಹ ಅನುಷ್ಠಾನ ಇದೆ. ನೀವೇ ಸ್ವತಃ ನಿಮ್ಮ ಕೈಯಲ್ಲಿ ನೀವು ಕಿತ್ತಿರ್ತಕ್ಕಂತಹ ತುಂಬೆ ಹೂ, ಆ ತುಂಬೆ ಹೂವಿನ ಮಾಲೆಯನ್ನು ನೀವೇ ಸಿದ್ಧತೆ ಮಾಡಿ ಶಿವನಿಗೆ ಇವತ್ತು ಸಾಯಂಕಾಲದ ಮೊದಲನೇ ಯಾಮದ ಪೂಜೆಗೋ ಅಥವಾ ಎರಡನೇ ಯಾಮದ ಪೂಜೆಗೋ ಅಲ್ಲಿ ತೆಗೆದುಕೊಂಡು ಕೊಟ್ಟು ಶಿವನಿಗೆ ಅದನ್ನು ಅಲಂಕಾರಕ್ಕೆ ಕೊಡಿ. ಆಗ ಮತ್ತಷ್ಟು ವಿಶೇಷವಾದ ಫಲ. ಯಾಕೆಂದರೆ ತುಂಬೆ ಹೂವು ಬಿಡಿಸೋದೇ ಕಷ್ಟ, ಬಿಡಿಸಿ ಅದನ್ನು ಹಾರವಾಗಿ ಪೋಣಿಸ್ತಕ್ಕಂಥದ್ದು, ಹೊಲಿತಕ್ಕಂಥದ್ದು ಇನ್ನಷ್ಟು ಕಷ್ಟ. ಆದರೆ ಕಷ್ಟಪಟ್ಟಾದರೆ ಯಾರು ಮನುಷ್ಯ ಕಷ್ಟಪಡ್ತಾನೆ ಅವನಿಗೆ ಅದರ ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ತುಂಬೆ ಹೂವಿನ ಹಾರವನ್ನು ಒಂದು ಒಳ್ಳೆ ಮಾಲೆಯನ್ನು ಮಾಡಿ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಮತ್ತೊಮ್ಮೆ ಎಲ್ಲರೂ ಹೇಳಿ, ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕಾರ್ಯಕ್ರಮದ ಕೊನೆಯ ಭಾಗ ಹಾಗೆ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯದ ಕೊನೆಯ ಭಾಗಕ್ಕೆ ನಾವೆಲ್ಲರೂ ಕೂಡ ಬಂದಿರುವಂತದ್ದು. ಗುರುಜಿ ಬಂದೆಮ್ಮ. ವಿಶೇಷವಾದಂತಹ ರೀತಿ ಇಷ್ಟೊತ್ತು ಸ್ವಾಮಿ ಅಭಿಷೇಕವನ್ನು ದರ್ಶನ ಮಾಡಿದ್ದೀವಿ. ಇನ್ನು ಶಿವನಿಗೆ ಒಂದಷ್ಟು ಅಭಿಷೇಕದ ಆದ ನಂತರ ಒಂದು ಅರ್ಚನೆ ಮಾಡಿ ಪುಷ್ಪ ಇದೆ, ಪುಷ್ಪದಿಂದ ಅಲಂಕಾರವಾಯಿತು. ಓಂ ನಮಃ ಶಿವಾಯ ತಗೊಂಬು. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನಿ ನಮಃ, ಓಂ ಶಶಶೇಖರಾಯ ನಮಃ, ಓಂ ಕಪರ್ಧನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಖಡ್ಗಾಂಗಿನೇ ನಮಃ, ಓಂ ಶತವಿಷ್ಟಾಯ ನಮಃ, ಅಂಬಿಕಾನಾಥಾಯ ನಮಃ, ಓಂ ಶ್ರೀಮದ್ ಸಾಂಬ ಸದಾಶಿವಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ಪಶುಪತೇ ನಮಃ, ಓಂ ಮಹಾರೂಪಾಯ ನಮಃ, ತ್ರೈಮೂರ್ತಿ ನಮಃ, ಭಕ್ತವತ್ಸಲಾಯ ನಮಃ, ಭವೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಸಾಲಿಗ್ರಾಮಸ್ವರೂಪಿಣ್ಯಾದಿ ಶ್ರೀ ಸಾಂಬ ಸದಾಶಿವದೇವತಾಭ್ಯೋ ನಮಃ. ನಾನಾವಿಧ ಪರಿಮಳಾಪತ್ರಪುಷ್ಪಾಣಿ ಸಮರ್ಪಯಾಮಿ. ಓಂ ಮಹಾದುರ್ಗಾಯ ನಮಃ, ಕ್ಷೇತ್ರಪಾಲೀ ನಮಃ, ನವದುರ್ಗಾಯ ನಮಃ, ಅಷ್ಟಮೂರ್ತಿ ನಮಃ, ಸರ್ವಸಿದ್ಧಿವ್ಯಾಪ್ನೇ ನಮಃ, ಶ್ರೀಪದೇ ನಮಃ, ಸಾಂಬ ಸದಾಶಿವಾಯ ನಮಃ. ಇತಿ ಧೂಪದೀಪ ನೈವೇದ್ಯಾರಾಧನಂ ಕರಿಷ್ಯೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಇತಿ ನೈವೇದ್ಯಂ. ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರಿಶ್ಚಂದಾಹಂ ಭೂರ್ಭುವಸ್ವಃ ತತ್ಸವಿತ್ರವರೇಣ್ಯರ್ಘೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ತಕ್ಕಂತಹ ನೈವೇದ್ಯ, ನೀವು ನಿಮ್ಮ ಮನೆಯಲ್ಲಿ ಏನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಮೊದಲೇ ಹೇಳಿದೆ ನಾನು, ತೆಂಬಿಟ್ಟಿನ ನೈವೇದ್ಯ ಇದು ಬಹಳ ವಿಶೇಷವಾದ್ದು ಅಂತ. ಹಾಗೆ ಶಿವನಿಗೆ ತೆಂಬಿಟ್ಟಾಗ್ಬೋದು, ಹಣ್ಣು ಹಂಪಲಾಗ್ಬೋದು, ನೀವು ಮಾಡಿಟ್ಟಿರ್ತಕ್ಕಂತಹ ಪದಾರ್ಥಗಳು ಏನೇ ಇದ್ರೂ ಸಹಿತ ಸ್ವಾಮಿಗೆ ನೈವೇದ್ಯ ಮಾಡಿ. ಆದರೆ ಅನ್ನ ನೈವೇದ್ಯ ಸಮಂಜಸವಾದ್ದಲ್ಲ. ಓಂ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದಾಹಂ ಭೂರ್ಭುವಸ್ವಃ ತತ್ಸವಿತ್ರವರೇಣ್ಯರ್ಘೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹಂ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹಂ, ಸಮಾನಾಯ ಸ್ವಾಹಂ, ಬ್ರಹ್ಮಣೈ ಸ್ವಾಹ. ಜಟಾಧರ
सानेदिमेकदा ब्रह्मणमुपहरते एकदैव यजमानायस्तेजो ददाति त्र्यम्बकं यजामहे सुगन्धिं पुष्टिवर्धनं उर्वारुकमिव बन्धनान् मृत्योर्मृक्षेमामृतात् वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः प्रतिकरणाय नमः बलविकरणाय नमः बलाय नमः बलप्रमदनाय नमः सर्वभूतगमनाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः नमः बलप्रमदनाय नमः सर्वभूतगमनाय नमः मनोन्मनाय नमः वामदेव घोरतत्पुरुषेशानरूपिण्ये नमः सांब सदाशिवाय नमः कैलासवासिने नमः जटाधराय नमः त्रिनेत्राय नमः भस्मोद्धूलितविग्रहाय नमः चन्द्रशेखराय नमः सांब सदाशिवाय नमः अलङ्कारप्रियाय नमः अभिषेकप्रियोय नमः श्रीनागयज्ञोपवितिने नमः सर्पाम्भरधराय नमः श्रीमते नमः भवोन्मुखाय नमः भगवंत ओम नमः शिवाय ओम नमः शिवाय ओम नमः शिवाय आर्तो निंतो हर हर भोले नमः शिवाय ओम नमः शिवाय ओम नमः शिवाय हर हर भोले प्रदक्षिण नमस्कारं करिष्ये यानि कानिश्च पापानि जन्मान्तरकृतानि च तानि तानि विनश्यन्ति प्रदक्षिण्य पदे पदे पापोऽहं पापकर्माहं पापात्मा पापसम्भव त्राहि मां कृपया देव शरणागतवत्सल अन्यथा शरणं नास्ति त्वमेव शरणं मम तस्मात् कारणभावेन रक्ष रक्षो जनार्दन भगवन्ता पुनः पूजां करिष्ये पुनः पूಜೆ ಮಾಡತಕ್ಕಂಥದ್ದು ಕಳಶಾರ್ಚನೆ ಆದ ನಂತರ ಕಳಶದಲ್ಲಿ ಜಲವನ್ನು ತಂದು ಗಂಗೆಯನ್ನು ಹರಿದ್ವಾರದಿಂದ ಬಂದಿರತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಉತ್ಸವಕ್ಕೆ ಹರಿದ್ವಾರದಿಂದ ಆಗಮಿಸಿರ್ತಕ್ಕಂಥ ಅಲ್ಲಿಂದ ಗಂಗಾ ಜಲವನ್ನು ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕವಾಯಿತು. ಅಭಿಷೇಕ ಆದ ನಂತರ ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ನಿರಂತರವಾಗಿ ಇವತ್ತಿನಿಂದ ನಾಳೆಯ ತನಕ ನಿರಂತರವಾಗಿ ಅಭಿಷೇಕದಲ್ಲೇ ಇರ್ತಕ್ಕಂಥ ಸಾಂಬ ಸದಾಶಿವನಿಗೆ ವಿಶೇಷವಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಇಷ್ಟಾರ್ಥಗಳ ಸಿದ್ಧನೆಗೆ ಜೊತೆಗೆ ಭಗವಂತನ ಸಾನ್ನಿಧ್ಯದಲ್ಲಿ ಎಲ್ಲವೂ ಸಹಿತ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಆ ಸಾಧ್ಯವಾಗ್ತಕ್ಕಂಥದ್ದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡಿದಾಗಲೇ ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು. ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರ ಒಂದೇ ಇವತ್ತು ಎಲ್ಲರನ್ನೂ ಸಹಿತ ಸಲಹುತಕ್ಕಂಥದ್ದು, ಕಾಪಾಡ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಸಾಂಬ ಸದಾಶಿವನ ಆರಾಧನೆ ಎಲ್ಲರೂ ಶ್ರದ್ಧೆಯಿಂದ ಮಾಡಿದ್ದೀರಿ. ಈಗ ಪುನಃ ಪೂಜೆ ಅಂದರೆ ಯಾವುದೇ ಒಂದು ಅನುಷ್ಠಾನವನ್ನು ಮಾಡಿದ್ರೂ ಅದಕ್ಕೊಂದು ಪುನಃ ಪೂಜೆ ಅಂತಿರುತ್ತೆ. ಆ ಪುನಃ ಪೂಜೆಯನ್ನು ಮಾಡೋಣ. ಓಂ ಛತ್ರಂಧಾರಯಾಮಿ ಚಾಮ್ರಂ ವೀರ್ಯಾಮಿ ನೃತ್ಯಂ ಸಮರ್ಪಯಾಮಿ ಆಂಧೋಳಿಕಾಂ ಸಮರ್ಪಯಾಮಿ ಧ್ವಜಾರೋಹಣ ಸಮರ್ಪಯಾಮಿ ಅಶ್ವಾರೋಹಣ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತಿಯೋಪಚಾರ ಭಕ್ತಿಯೋಪಚಾರ ಪೂಜಾಂ ಸಮರ್ಪಯಾಮಿ ಸ್ವಾಮಿನ್ ಸರ್ವಜಗನ್ನಾಥಾಯ ಪೂಜಾವಸಾವಕಂ. ಓಂ ಸ್ವಾಮಿ ಮಹಾಗಣಾಧಿಪತಿ ನಮಃ ಸಾಂಬ ಸದಾಶಿವಾಯ ನಮಃ ರುದ್ರತಾಂಡವಾಯ ನಮಃ ಅರುಣಾಚಲೇಶ್ವರಾಯ ನಮಃ ಮಹಾರೂಪಾಯ ನಮಃ ತ್ರೈಮೂರ್ತೆ ನಮಃ ಭಕ್ತಾನುಗ್ರಹಕಾರಣೇ ನಮಃ ಶ್ರೀಮದ್ಮಹಾ ಅರುಣಾಚಲೇಶ್ವರ ಸ್ವಾಮಿ ದೇವತಾ ಸಂಪೂರ್ಣ ಅನುಗ್ರಹದಾಂ ಸಿದ್ಧಿರಸ್ತು. ನಂದಿಯಲ್ಲಿರ್ತಕ್ಕಂಥ ನಂದಿಕೇಶ್ವರ, ಯೋಗನಂದೀಶ್ವರ, ಭೋಗನಂದೀಶ್ವರ, ಯೋಗನಂದೀಶ್ವರ ಭೋಗನಂದೀಶ್ವರ ಆದ ನಂತರ ಇನ್ನು ಆರುಹಳ್ಳಿಯಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ, ಅಲ್ಲೂ ಸಹಿತ ಶಿವರಾತ್ರಿಯ ಉತ್ಸವ ಬಹಳ ವಿಶೇಷ. ಬೆಂಗಳೂರಿನ ಸಾಕಷ್ಟು ಪುರಾತನವಾಗಿರ್ತಕ್ಕಂಥ ಸಾಕಷ್ಟು ಆಲಯಗಳಿದೆ. ಆ ಆಲಯಗಳಲ್ಲಿ ಒಂದೊಂದು ಆಲಯಗಳಲ್ಲೂ ಒಂದೊಂದು ತರಹ ವಿಶೇಷವಾದಂಥ ಅನುಷ್ಠಾನವಿದೆ. ಯಾವ ಅನುಷ್ಠಾನವಿದ್ದರೂ ಏನೇ ಇದ್ದರೂ ಎಲ್ಲರೂ ಮಾಡ್ತಕ್ಕಂಥ ಒಂದೇ ಅನುಷ್ಠಾನ ಓಂ ನಮಃ ಶಿವ ಎಂಬತಕ್ಕಂಥದ್ದು. ಶಿವಮಂತ್ರ ಒಂದೇ ಇವತ್ತು ಪ್ರತಿಯೊಬ್ಬರಿಗೂ ಸಹಿತ ದಾರಿದೀಪವಾಗಿರ್ತಕ್ಕಂಥದ್ದು. ಶಿವನ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡ್ತಾ ಭಗವಂತನ ಧ್ಯಾನ ಮಾಡ್ತಾ ಇವತ್ತಿನ ಶಿವರಾತ್ರಿಯ ಉತ್ಸವದ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಇಷ್ಟೊತ್ತು ನಮ್ಮ ಜೊತೆ ನೀವು ತದೇಕ ಚಿತ್ತದಿಂದ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಾ ತಂಬಿಟ್ಟಿನಿಂದ ಆರತಿ ಅಥವಾ ಇದೇ ಪ್ರಕಾರ ಸಾಕಷ್ಟು ಅನುಷ್ಠಾನಗಳನ್ನು ಮಾಡುವಂತಹ ಈ ಒಂದು ಕೈಂಕರ್ಯಕ್ಕೆ ತಾವು ಭಾಗವಹಿಸಿದ್ದೀರಿ. ನೀವು ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬ ನೋಡುಗರಿಗೂ ಸಹಿತ ಸಾಂಬ ಸದಾಶಿವನ ಸಂಪೂರ್ಣ ಅನುಗ್ರಹವಾಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ
ರೋಜನೋ ರೋಜಮಾನ ಶೋಭನ ಶೋಭಮಾನ ಕಲ್ಯಾಣ ಶತ ಸಂವತ್ಸರಂ ದೀರ್ಘಮಾಯು. ಸ್ಫಟಿಕಲಿಂಗದ ದರ್ಶನ, ಅಭಿಷೇಕ, ಅಲಂಕಾರ ಇದೆಲ್ಲವೂ ಆದ ನಂತರ ಮಾಧ್ಯಾಹ್ನಿಕ ಮತ್ತೊಂದು ವಿಶೇಷವಾದಂತಹ ಅನುಷ್ಠಾನ. ಜೊತೆಗೆ ಈ ನಮ್ಮ ಕಾರ್ಯಕ್ರಮ ಪುನಃ ಸಂಜೆ ರಾತ್ರಿ ಜಾಗರಣೆಯ ಪ್ರಯುಕ್ತ ಇವತ್ತು ಸಂಧ್ಯಾ ಕಾಲದಲ್ಲಿ ಮತ್ತೊಮ್ಮೆ ತಾವು ನೋಡಬಹುದು. ಅದರಿಂದ ಶಿವ ದರ್ಶನವನ್ನು ಮಾಡೋದು ಮಹಾಪುಣ್ಯ. ಮತ್ತೊಮ್ಮೆ ತಿಳಿಸಿದ್ದೇನೆ, ಶಿವನಿಗೆ ಯಾವುದೇ ಜಾತಿ ಮತ ಭೇದವಿಲ್ಲ. ಶಿವ ಮಂತ್ರ ಎಲ್ಲರಿಗೂ ಒಂದೇ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಒಂದು ಮಹಾಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಇನ್ನು ಸಂಜೆ ದುರ್ಗಾಪರಮೇಶ್ವರಿ ಆಟದ ಮೈದಾನದಲ್ಲಿ ನಡೀತಕ್ಕಂತಹ ಒಂದು ಸಾಂಸ್ಕೃತಿಕ ಉತ್ಸವ ಇದೆ. ಆ ಸಾಂಸ್ಕೃತಿಕ ಉತ್ಸವವೇನು? ಶಿವರಾತ್ರಿಯ ಉತ್ಸವ ನಡೀತಕ್ಕಂಥ ಜಯನಗರ ಶಿವರಾತ್ರಿ ಉತ್ಸವ ಸಮಿತಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ವೇಣುಗೋಪಾಲರವರು ಸಾಕಷ್ಟು ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ಸುಮಾರು 10 ಗಂಟೆಗೆ ಬಂದರೆ ಸಾಕಷ್ಟು ಹೊತ್ತು ನಿಮ್ಮ ಜೊತೆ ನಾನಿರ್ತೇನೆ. ಅಲ್ಲಿ ಮಹರ್ಷಿ ಸಾಂತ್ವನ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಮಾಡೋಣ. ಜೊತೆಗೆ ಶಿವ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.